ಅಪ್ಪು ಸರ್ನ ಮೀಟ್ ಆಗಿದ್ನಲ್ಲ, ಅವಾಗ ಅವ್ರು ಹೇಳಿದ್ ಒಂದೇ ಮಾತು ಆಕ್ಚುಲಿ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಬೇಕು, ಹೊಸ ಪ್ರತಿಭೆಗಳು ಬರಬೇಕು ಅಂತ. PRK ಓಪನ್ ಮಾಡಿ ಅಗೈನ್ ಅವ್ರು ಆ ಥರನೇ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಪ್ರತಿ ಸಿನಿಮಾ ಸೋತಾಗೂ ಎಲ್ಲರೂ ಅನ್ಕೊಂಡು ಸೋತಿದ ತಕ್ಷಣ ಕುಗ್ಗಿಲ್ಲ, ನಿಜವಾಗ್ಲೂ ನನಗೆ ಅಲ್ಲಿ ಟ್ರಿಗರ್ ಸ್ಟಾರ್ಟ್ ಆಗುತ್ತೆ. ಸೋತ್ನ ಈಗ ಕೊಡ್ತೀನಿ ನೋಡೋಣ. ಇವಾಗ ನಾವು ಜೊತೆಲಿದ್ದಾಗ ಯಶ್ ಅವರು ಜೊತೆಲಿ ವಿವಿಧೆ, ರಕ್ಷಿತ್, ರಿಷಬ್, ನಾವು ದೇವರ್ ಲೈಕ್ ಪ್ಯಾನ್ ಇಂಡಿಯಾ ಸ್ಟಾರ್ಸ್. ಐ ಆಮ್ ಸೋ ಹ್ಯಾಪಿ ಫಾರ್ ದಮ್. ನಾನು ನೋಡಿ ಖುಷಿ ಪಡ್ತೀನಿ. ಅಯ್ಯೋ ಇವ್ರು ಹಿಂಗೆ ಆಗ್ಬಿಟ್ರಲ್ಲ ಅಂತ ಹಿಂಗೆ ನೋಡ್ತಾ ಇದ್ರೆ ನಾನು ಇಲ್ಲೇ ಇರ್ತೀನಿ, ಅವ್ರು ಹೋಗ್ತಾ ಇರ್ತಾರೆ. ಒಳ್ಳೆ ಕತೆ ಬೇಕು ಅಂತ ಎಷ್ಟು ದಿನ ಅಂತ ಹುಡ್ಕೊಂಡು ಕಾಯಕ್ಕಾಗತ್ತೆ ಅಂದ್ರೆ ಇಯರ್ಸ್ ವಿಲ್ ಪಾಸ್. ನಟರಿಗೆ ಏಜ್ ಆಗ್ತಾ ಇರುತ್ತೆ ಅಂದ್ರೆ ಒಂದು ಈಗ ಏಜಿಗೆ ತಕ್ಕಂಗೆ ಕೂಡ ಸಿನಿಮಾಗಳು ಮಾಡ್ತಾ ಇರಬೇಕಾಗುತ್ತೆ. ಸೊ ವಿ ಆರ್ ರೆಡಿ ಟು ಟೇಕ್ ಇಟ್. ಬಟ್ ಬರಿಬೇಕಲ್ಲ, ಫಿಲ್ಮ್ ಮೇಕರ್ಸ್ ಇರಬೇಕು, ಪಾತ್ರಗಳನ್ನ ಬರಿಬೇಕು. ನಿರ್ದೇಶಕರು ಇದ್ದಿದ್ರೆ ಅಷ್ಟೊಂದು ಜನ ಆಕ್ಟರ್ಸ್ ನಿರ್ದೇಶಕರು ಆಗ್ತಿರ್ಲಿಲ್ಲ. ಅನಿವಾರ್ಯತೆ ಅಂತ ಒಂದಾಗಿದೆ ಅಂತ ಅನ್ಸುತ್ತೆ. ಓನ್ಲಿ ಉಗ್ರಂ ವಾಟ್ ಹಿಂಗೆ ಲೈಕ್ ಲೈಕ್ ಅ ಫಿನಿಕ್ಸ್ ಈಗ ಹೆಂಗಿದೆ ಅದು. ಸೊ ನಾನು ಹೇಳ್ತೀನಿ, ಆ ಮ್ಯಾಜಿಕ್ ಕೊಡುವಂಥ ಡೈರೆಕ್ಟರ್ಸು ಬಂದಾಗ ಮೇ ಬಿ ನಮಗೂ ಆ ಥಾಟ್ ಬರಲ್ಲ. ಕೌಸಲ್ಯ ಸುಪ್ರಜಾರಾಮ ನನಗೆ ಸ್ಟೋರಿ ಬಂದಾಗ ಇಟ್ ವಾಸ್ ಸಚ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ನಟಿಯಾಗಿ ನನಗೆ ಆ ಸಿನಿಮಾ ಮಾಡಬೇಕು ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ನಾನು ಆಲ್ರೆಡಿ ಲವ್ ಮಾಕ್ಟೇಲ್ ಸೀರೀಸ್ ಕೃಷ್ಣ ಅವ್ರ ಜೊತೆ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಬಿನ್ ಆಫರ್ಡ್ ದ ಫಿಲ್ಮ್ ವಿತ್ ದ ಸೇಮ್ ಲೀಡ್. ಲವ್ ಮಾಕ್ಟೇಲ್ 3 ಯಾವಾಗ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ನಾವು ತುಂಬ ಟೈಮ್ ತೊಗೊಂಡಿದ್ದೀವಿ ಬರೆಯೋಕ್ಕೆ. ಆ್ಯಂಡ್ ಸಿನಿಮಾ ಈಗ 1, 2 ಮಾಡ್ಬಿಟ್ವಿ, ಹಿಟ್ಟಾಗೋಯ್ತು, ನಾವು 3 ಮಾಡಬೇಕು, ಆ ಥಾಟ್ ಇಲ್ಲ ತಲೆಯಲ್ಲಿ. ದಟ್ಸ್ ನಾಟ್ ದ ಥಾಟ್. ಇವಾಗ ನಾನು ಸಪ್ತ ನೋಡಿದೆ. ನನಗೆ ನೋಡಿದ ತಕ್ಷಣ ನಾನು ಮಿಡ್ ನೈಟ್ 1:30 ಫೋನ್ ಮಾಡಿ ಎಬ್ಬರಿಸ್ಬಿಟ್ಟೆ. ಏನು ಮಾಡ್ತೀನಿ, ಮಲಗಿದ್ದೆ, ನೀನು ಮಲಗಿದ್ದೆ ಗುರು, ನನಗೆ ನಿದ್ದೆ ಬರುತ್ತೆ, ವಾಟ್ ಅ ಫಿಲ್ಮ್ ಇಟ್ ಈಸ್ ಅಂತ. ಸೊ ಈ ಥರ ಅದಿದ್ದೇ ಇರುತ್ತೆ. ಈಸ್ ಆಲ್ಸೋ ಪ್ಯೂರ್ ಸಿನಿಮಾ ಲವರ್. ಐ ಆಮ್ ಆಲ್ಸೋ ಪ್ಯೂರ್ ಸಿನಿಮಾ ಲವರ್. ವೆನ್ ದ ರೈಟ್ ಪ್ರಾಡಕ್ಟ್ ಬಂದಾಗ ಇನ್ನೊಂದು ಹೊರಟೋಗ್ಬಿಡ್ತೀವಿ ನಾವು. ಪ್ರತಿ ವಾರ ಒಂದು ವಾಡಿಕೆ ಇಟ್ಕೊಂಡಿದ್ದೆ, ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳನ್ನ ನನ್ನ ಕಡೆಯಿಂದ ವಿಶ್ ಮಾಡೋಣ ಅಂತ. ಕೊನೆಗೆ ನನಗೆ ಹಿಂಗೆ ಅನ್ಸಕ್ಕೆ ಶುರು ಆಯ್ತು ಅಂದ್ರೆ, ತುಂಬಾ ಕ್ಲೀಶೆ ಆಗ್ತಾ ಇದೆಯಲ್ಲ ಗುರು, ಅಂದ್ರೆ ಅಗೇನ್ ಅಂಡ್ ಅಗೇನ್ ಪ್ರತಿ ವಾರ ಮಾಡ್ತಾ ಇದ್ದೀನಿ. ನಮ್ದು ಏನಾದರೂ ಒಂದು ಬಂದಾಗ ಶೇರ್ ಮಾಡೋದಿರ್ಲಿ, ಕೇರ್ ಕೂಡ ಮಾಡಲ್ಲ. ಈ ಇಂಟರ್ವ್ಯೂ ಪ್ರಿಪೇರ್ ಆಗಬೇಕಾದ್ರೂ ನಿಮ್ಮ ಸಿನಿಮಾಗಳ ಲಿಸ್ಟು ಅಥವಾ ಒಂದಷ್ಟು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದೆ. ಅದರಲ್ಲಿ ನನಗೆ ಒಂದು ಕ್ಯೂರಿಯಾಸಿಟಿ, ಒಂದು ತಕ್ಷಣ ಟ್ರಿಗರ್ ಆಗಿದ್ದು, ನಿಮ್ಮ ಫಿಲ್ಮೋಗ್ರಫಿಲಿ ಮಾಂಜಾ ಅಂತ ಒಂದು ಸಿನಿಮಾ ಬಂದಿತ್ತು. ಅದರ ಟೀಸರ್ ಕೂಡ ರಿಲೀಸ್ ಮಾಡಿದ್ರಿ. ಅದು ತುಂಬ ಚೆನ್ನಾಗಿತ್ತು. ಅದು ನೋಡಿ ಟೈಮಲ್ಲಿ ಇದು ಒಳ್ಳೆ ಸಿನಿಮಾ ಆಗುತ್ತೆ ಹರೀಶ್ ಅವ್ರಿಗೆ ಅಂತ ಅನ್ಕೊಂಡಿದ್ದೆ. ಅದು ಯಾಕೆ ಮುಂದುವರಿಲಿಲ್ಲ? ಏನು ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಈವನ್ ನಾನು ಅಕಿರಾ ಆದ ನಂತರ ಅದನ್ನೇ ಅಂತ ಫಿಕ್ಸ್ ಆಗಿದೆ. ಆಲ್ಮೋಸ್ಟ್ 1.5 year ಅದಕ್ಕೋಸ್ಕರ ಪ್ರಿಪೇರ್ ಆಗಿದೆ. ಒಂದು ಫೈಟ್, ಒಂದು ಚಿಕ್ಕ ಸ್ಕೆಡ್ಯೂಲು ಆಯಿತು. ಮತ್ತೆ ಅಗೇನ್ ಅದನ್ನು ಟೇಕ್ ಆಫ್ ಆಗಲ್ಲ. ಆ ಟೇಕ್ ಆಫ್ ಆಗಿರೋ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಫಾರ್ ಇಟ್. ಅದು ಟೇಕ್ ಆಫ್ ಆಗಲಿಲ್ಲ. ಆವಾಗ ಆ ಬ್ರೇಕ್ ಆದ್ಮೇಲೆ ಮತ್ತೆ 2018 ನಾನು ವಾಸು ಮಾಡಬೇಕಾಯ್ತು. ದಟ್ ವಾಸ್ ಅ ಗ್ಯಾಪ್ ಐ ಹ್ಯಾಡ್. ಕರಿಯರ್ ಗ್ಯಾಪು ಆಯ್ತು ಆ ಟೈಮಲ್ಲಿ. ಕರೆಕ್ಟ್. ಅದೇ ಆ ಟೈಮ್ ನೋಡ್ಬೇಕಾದ್ರೆ ಹೌದು, ದೇರ್ ವಾಸ್ ಅ ಗ್ಯಾಪ್. ದೆನ್ ಬ್ಯಾಕ್ ಟು ಬ್ಯಾಕ್ ರಾಮಾರ್ಜುನ ಮಾಡಿದೆ. ರಾಮಾರ್ಜುನ ಆದ್ಮೇಲೆ ಕರೋನಾ ವಾಸ್ ಇದು, ಆ ಗ್ಯಾಪ್ ಆಯಿತು. ಈಗ ಐ ಆಮ್ ಪ್ರಿಪೇರ್ಡ್ ಲೈಕ್ ಬ್ಯಾಕ್ ಟು ಬ್ಯಾಕ್. ಐ ಆಮ್ ರೆಡಿ ವಿತ್ ಫಿಲ್ಮ್ಸ್. ಇದಾದ್ಮೇಲೆ ಏನು ಅಂತ ಒಂದು ಅಟ್ಲೀಸ್ಟ್ ಒಂದು 4-5 monthsಗಾದ್ರೂ ಕಾಣಿಸ್ಕೊಂತಾ ಇರ್ತೀನಿ. ಈಗ ಇಷ್ಟೊಂದು 2 ವರ್ಷಕ್ಕೊಂದ್ಸರಿ, 1.5 ವರ್ಷಕ್ಕೊಂದ್ಸರಿ ಬರಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಬರೋ ಒಂದು ಪ್ಲಾನ್ ಅಲ್ಲಿ. ಅಂಡ್ ರಾಮಾರ್ಜುನ ಕೂಡ ಡೈರೆಕ್ಟ್ ಮಾಡಿದ್ರಿ. ಅದಾದ ನಂತರ ಮತ್ತೆ ಈಗ ಹೀರೋ ಆಗಿ ಎರಡನೇ ಸಿನಿಮಾ ಇದು ಬೆಂಕಿ ಆಯ್ತು, ಇದಾಯ್ತು. ಮತ್ತೆ ಡೈರೆಕ್ಷನ್ ಮಾಡೋ ಪ್ಲಾನ್ಸ್ ಇದೆಯಾ? 100% ಅದು ಆ ಹುಚ್ಚು ಕಮ್ಮಿ ಆಗೋದಿಲ್ಲ. ಅದು ಒಂದ್ಸರಿ ಬಂದಾದ್ಮೇಲೆ ಆಗೋಯ್ತು. ದಟ್ ವಿಲ್ ಬಿ ದೇರ್ ಫಾರ್ ಎವರ್. ಅದರಲ್ಲಿ ಇರೋ ಮಜಾ ಇದ್ರಲ್ಲಿ ತೀರಾ ಕಡಿಮೆ ಅಂತೀನಿ. ನಿಜನಾ? ಓಕೆ. ಅಂಡ್ ಆಕ್ಚುಲಿ ಕನ್ನಡದಲ್ಲಿ ಅನ್ಸುತ್ತೆ ಡೈರೆಕ್ಟ್ರು ಮತ್ತೆ ಹೀರೋಗಳು ತುಂಬಾ ಜನ ಇರೋದು. ಅಂದ್ರೆ ಈಗ ಡ್ಯಾನಿ ಕೃಷ್ಣ ಅವರಿಂದ ಹಿಡಿದು, ಉಪೇಂದ್ರ ಹಿಡಿದು, ಸುದೀಪ್ ಅವರಿಂದ ಹಿಡಿದು ಸುಮಾರು ಜನ ಎರಡನ್ನೂ ಅಂದ್ರೆ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಆ ಸಾಲಿಗೆ ನೀವು ಸೇರ್ತೀರಾ. ಸೊ ಇದು ಅಂದ್ರೆ ಪ್ರಾಬಬ್ಲಿ KFI ಅಲ್ಲಿ ಅಂತ ಬಂದಾಗ ಈ ತರದ ಮಲ್ಟಿ ಟ್ಯಾಲೆಂಟೆಡ್ಸ್ ಅಂದ್ರೆ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ಏನಕ್ಕೆ? ಲ್ಯಾಕ್ ಆಫ್ ಡೈರೆಕ್ಟರ್ಸ್. ಟು ಬಿ ವೆರಿ ಫ್ರಾಂಕ್, ಆನ್ ಫೇಸ್ ಐ ಆಮ್ ಟೆಲ್, ಲ್ಯಾಕ್ ಆಫ್ ಡೈರೆಕ್ಟ್ might sound rude, it might offend few people, but yes, we lack directors. ಕೆಲವೇ ನಿರ್ದೇಶಕರಿದ್ದಾರೆ. ಆ ಕೆಲವೇ ಇರೋದ್ರಿಂದ ಓಕೆ ನಮ್ದು ನಾವು ಮಾಡೋಣ ಅನ್ನೋ ಒಂದು ಇದಕ್ಕೆ ಬಂದಿದ್ದೀರ. ಈ ಡಿಸ್ಕಷನ್ನು ನಾನು ಮತ್ತೆ ನಮ್ಮ ಅಕಿರಾ ಡೈರೆಕ್ಟರ್ ಮಾಡ್ಕೊಂಡಿದ್ವಿ. ವಾಟ್ ಕ್ವಶನ್ ಯು ರೇಸ್ಡ್, ನಾವು ಕೂತ್ಕೊಂಡು ಹೌದಲ್ವಾ, ನಮ್ಮ ಇಂಡಸ್ಟ್ರಿ ಅಲ್ವಾ, ಇಷ್ಟೊಂದು ಜನ ಹೀರೋಗಳು, ದೇ ವಿಲ್ ಡೈರೆಕ್ಟ್ ದೇರ್ ಫಿಲಮ್ಸ್, ಈ ಥರ ಬರೋ ನಮ್ಮ ಇಂಡಸ್ಟ್ರಿಯಲ್ಲೇ ಇದೆಯಲ್ಲ ಅಂದಾಗ ಓಕೆ ಅಟ್ಲೀಸ್ಟ್ ಒಂದು 20-30 ಜನ ಡೈರೆಕ್ಟರ್ಸ್ ಇದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಮೋರ್ ಈ ಥಾಟ್ಸ್ ಬರ್ತಿರ್ಲಿಲ್ಲ. ನೀವು ಒಂದು ಡೈಲಾಗ್ ಕೇಳಿರ್ತೀರಾ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ. ಸೊ ನಿಜ ಏನು ಅಂತಂದ್ರೆ, ಅಂದ್ರೆ ಯಾವುದೇ ಒಬ್ಬ ಹೊಸ ಪ್ರತಿಭೆ ಬಂದಾಗ
ಮುಂದೆ ಒಂದು ಹಿಂದೆ ಇರುತ್ತೆ, ಯಾರಾದ್ರೂ ಒಬ್ರು ನೋಡಿ ಟ್ಯಾಲೆಂಟ್ ನೋಡಿ ಗುರ್ತಿಸಿ ಕೊಡ್ತಾರೆ, ಓಕೆ ಬರೀ ಟ್ಯಾಲೆಂಟ್ ಬೇಸ್ ಮೇಲೆ ಓಡತ್ತೆ, ಅದೊಂದಿರುತ್ತೆ. ಮತ್ತೆ ಅಗೈನ್ ಅಂಡ್ ಅಗೈನ್ ಎಷ್ಟು ಇನ್ನೊಬ್ಬರ ಮೇಲೆ ನಂಬ್ತೀರಾ ಆಕ್ಚುಲಿ. ಅಗೈನ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣದಿಂದ ನಮ್ಮನ್ನೇ ನಂಬ್ತೀವಿ ನಾವು, ಎಲ್ರಿಗಿಂತ ಜಾಸ್ತಿ ಪ್ರಪಂಚ ಸತ್ಯ ಅನ್ನೋದ್ರೆ ನಮ್ಮನ್ನ ನಾವು ನಂಬ್ತೀವಿ. ಸೊ ಅಗೈನ್ ಇನ್ನೊಬ್ರು ಯಾರೋ ಒಬ್ರು ಬರ್ತಾರೆ, ಕಾಪಾಡ್ತಾರೆ, ಕಾಯ್ತಾರೆ, ಗೆಲುವು ಕೊಡ್ತಾರೆ. ಈಗ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಎಷ್ಟೋ ನಂಬಿ 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 10 ವರ್ಷ ಆದ್ಮೇಲೆ ಒಬ್ಬ ಹೀರೋ ಡೈರೆಕ್ಟ್ ಮಾಡ್ಕೊಂಡು ಅವ್ರಿಗೂ ಅವ್ರು ಒಂದು ಹಿಟ್ ಕೊಡ್ಕೋತಾರೆ ಅಂದ್ರೆ ಆ 10 ವರ್ಷದಲ್ಲಿ ನಿರ್ದೇಶಕರು ಇರ್ಲಿಲ್ವಾ? 100% ಇದ್ರು ಅಲ್ವಾ? ಅಗೈನ್ ಅನೀಶ್ ಅವರು ಕೂಡ ಅವ್ರ ಎಲ್ಲಾ ಸಿನಿಮಾಗಳನ್ನ ನೋಡಿದ್ರೆ ರಾಮಾರ್ಜುನದಲ್ಲಿ ಅವ್ರಿಗೆ ಅವರೇ ಡೈರೆಕ್ಟ್ ಮಾಡ್ಕೊಂಡು ಕಂಪ್ಯಾರಿಟಿವ್ಲಿ ಎಲ್ಲಾ ಸಿನಿಮಾಗಿಂತ ಅಗೈನ್ ಆ ನೇಮ್ ಎದ್ದೇಳ್ತಾ ಮೇಲಕ್ಕೆ. ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಷ್ಟು ಇನ್ನೊಬ್ರು ಅರ್ಥ ಮಾಡ್ಕೊಳಲ್ಲ. ಅಂಡ್ ಅಗೈನ್ ಇವ್ರು ಹೇಳ್ದಂಗೆ ಡೈರೆಕ್ಟರ್ಗಳ ಕೊರತೆ ಕೂಡ ಇದೆ. ಅಂದ್ರೆ ಅವ್ರ ಕತೆ ಬರ್ದಿದ್ದು, ಅಂದ್ರೆ ಅದನ್ನ ಕನ್ವೆ ಮಾಡೋ ರೀತಿ ಆಗಿರ್ಬೋದು, ಅಂಡ್ ಆ ಕೋರ್ಡಿನೇಷನ್ ಎಲ್ಲವೂ ನಾವೇ ಆದಾಗ, ರೈಟರ್ ನಾವೇ, ಡೈರೆಕ್ಟರ್ ನಾವೇ ಆದಾಗ ಇನ್ನೂ ಚೆನ್ನಾಗಿ ಪಾತ್ರದೊಳಗೆ ಇಳಿಬಹುದು. ಗೊತ್ತೋ ಗೊತ್ತಿಲ್ಲದೆ ಒಂದು ಇರುತ್ತೆ, ತುಂಬಾ ಕಷ್ಟದ ಕೆಲಸ ಮಾತ್ರ ಮಾಡ್ತಾ ಮಾಡ್ತಾ ಅನ್ಸುತ್ತೆ ಅಯ್ಯೋ ಸಾಕಪ್ಪ ಅಂತ, ಮತ್ತೆ ಇನ್ನೊಂದ್ ದಿನ ಎದ್ದಾಗ ಬೇಕಪ್ಪ ಅನ್ಸುತ್ತೆ. ಆಕ್ಚುಲಿ ರೀಸೆಂಟ್ ಆಗಿ ಒಂದು ಫೋರಮ್ ಅಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು ಈ ಇದ್ರ ಬಗ್ಗೆನೆ. ಅಲ್ಲಿ ಮಾತಾಡ್ತಾ ಕನ್ನಡದಲ್ಲಿ ಸಿನಿಮಾಗಳು ಸ್ಟಾರ್ಟ್ ಆದಾಗಿಂದ ಮ್ಯೂಸಿಕ್ ವಿಷಯದಲ್ಲಿ ಇದುವರೆಗೂ ಮೋಸನೇ ಆಗಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ಆಕ್ಟರ್ಸ್ ವಿಷಯದಲ್ಲಿ ಮೋಸ ಆಗಿಲ್ಲ. ಆಕ್ಚುಲಿ ಸ್ಟಾರ್ಗಳಿಲ್ಲ ಅಂತೆಲ್ಲ ನಾವು ಮಾತಾಡ್ತೀವಿ, KFL ಕಮ್ಮಿ ಸ್ಟಾರ್ಸ್ ಇದ್ದಾರೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಸ್ಟಾರ್ಸ್ ಇದ್ದಾರೆ, ಹಂಗಾಗಿ ಸಿನಿಮಾಗಳಿಗೆ ಥಿಯೇಟರ್ಗೆ ಜನಗಳು ಬರ್ತಾರೆ, ಈ ವಿಷಯಗಳನ್ನ ಮಾತಾಡ್ತಾ ಇರ್ತೀವಲ್ಲ. ಸೊ ಅಲ್ಲಿ ಸ್ಟಾರ್ಗಳನ್ನ ಹುಟ್ಟಾಕದೆ ಡೈರೆಕ್ಟರ್ ಅಲ್ವಾ, ಡೈರೆಕ್ಟರ್ಸ್ದೇ ಕೊರತೆ ಇರೋದು ಮತ್ತೆ ಕೊನೆಗೆ ರೌಂಡ್ ಆಫ್ ಆಗಿದ್ದು. ಅಂಡ್ ಅದೇ ಇವಾಗ ಟ್ಯಾಲೆಂಟ್ಸ್ ಇದ್ದಾರೆ. ನಾನು ಆಸ್ ಅನ್ ಆರ್ಟಿಸ್ಟ್ ಆಗಿ ಬಂದಿದ್ದು ನಾನು. ಇವಾಗ ನೀವು ಹೇಳಿದ್ರೆ ಅನೀಶ್ ಕ್ಯಾನ್ ಡ್ಯಾನ್ಸ್, ಅನೀಶ್ ಕ್ಯಾನ್ ಆಕ್ಟ್, ಅನೀಶ್ ಕ್ಯಾನ್ ಇದು ಅಂತ ಆಗೋಯ್ತು. ಒಳ್ಳೆ ಪಾಯಿಂಟ್, ಒಳ್ಳೆ ಇದು ಸಿನಿಮಾ ಸಿಕ್ಕಿದೆ, ಇಟ್ ಹ್ಯಾವ್ ಬಿನ್ ಮೋರ್. ಇವಾಗ ನನಗೆ ಪ್ರತಿ ಇಂಟರ್ವ್ಯೂಲು ಕೇಳ್ತಲ್ಲ ಇನ್ನು ಏನು ಅನೀಶ್ಗೆ ಬೇಕಾಗಿರೋ ಸಕ್ಸಸ್ ಬಂದಿಲ್ಲ ಅಂದ್ರೆ ಇಟ್ ವುಡ್ ಹ್ಯಾವ್ ಕಮ್ ಲಾಂಗ್ ಬ್ಯಾಕ್. ಅನೀಶ್ ಕೆಲಸ ಮುಗಿದು, ಅನೀಶ್ ಕ್ಯಾನ್ ಆಕ್ಟ್, ಇನ್ನೇನ್ ಮಾಡ್ಬೋದು. ವಾಟ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ದೊಡ್ಡ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಅನೀಶ್ ಆಲ್ಸೋ ವುಡ್ ಹ್ಯಾವ್ ಡನ್ ದ ಸೇಮ್, ವುಡ್ ಹ್ಯಾವ್ ಆಕ್ಟೆಡ್ ದ ಸೇಮ್ ವೇ. ಬಟ್ ಇಲ್ವಲ್ಲ, ವಿ ಡೋಂಟ್ ಹ್ಯಾವ್ ದಟ್. ಇಲ್ಲ, ಇನ್ನೂ ಹೆಚ್ಚಿನ ಡೈರೆಕ್ಟರ್ಸ್ ಬಂದ್ರೆ ತುಂಬಾ. ಇವಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಯಾರಾದ್ರು ನಾನು ಅವ್ರಿಗೆ ಅದನ್ನ ಹೇಳ್ತೇನೆ, ಫುಲ್ ಕಲೀರಿ. ಲೈಕ್ ಫ್ರಮ್ ದ ಸೌಂಡ್ ಡಿಸೈನ್ ಇಂದ ಹಿಡಿದು, ಶಾರ್ಟ್ ಡಿವಿಷನ್ ಇಂದ ಹಿಡಿದು, ಸುಮ್ಮನೆ ಶಾರ್ಟ್ ಇಡೋದಲ್ಲ, ವೈಡು ಮಿಡ್ಡು ಕ್ಲೋಸ್ ಎಲ್ಲರೂ ತೆಗಿತಾರೆ. ಸುಮ್ಮನೆ ಒಂದು ಅಸಿಸ್ಟೆಂಟ್ ಇಟ್ಬಿಡ್ತಾರೆ, ಇದಲ್ಲ. ಫ್ರಮ್ ದ ಪಾಯಿಂಟ್ ಟು ಪಾಯಿಂಟ್ ಕಲ್ತ್ಕೊಳ್ಳಿ, ದೆನ್ ಕಮ್. ನೀವು ನೆಕ್ಸ್ಟ್ ನಾನು ಹೇಳ್ತೀನಿ, ನೀವು ಇವಾಗ ನಾವೆಲ್ಲ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಶಾರ್ಟ್ ಎಲ್ಲವೂ ಸೌಂಡ್ ಡಿಸೈನ್ಸು ಎಲ್ಲವೂ ಇದು ಸೌಂಡ್ ಇಲ್ಲಿ ಕಟ್ಟಾಗಬೇಕಿದೆ ಎಲ್ಲವೂ ಈ ಮಾಡ್ತಾ ಬಂದಿರೋದ್ರಿಂದ ಇವಾಗ ನಿಮ್ಗೆಲ್ಲವೂ ಇಲ್ಲೇ ಎಕ್ಸ್ಪೀರಿಯನ್ಸ್ ಆಗ್ತಿರೋದ್ರಿಂದ ನೀವು ಒಂದು ಫಸ್ಟ್ ಡೈರೆಕ್ಷನ್ ಮಾಡಿದಾಗ ನೆಕ್ಸ್ಟ್ ನೀವು ಕನ್ನಡದಲ್ಲಿ ಬಂದಾಗುರು ಐ ಶುಡ್ ಫೀಲ್ ಎಕ್ಸೈಟೆಡ್. ಇವ್ನು ಡೇಟ್ ಕೊಡ್ಬೇಕು ನಾನು, ಈ ಥರ ಎಕ್ಸೈಟಿಂಗ್ ಬಂದಾಗ ಅಫ್ಕೋರ್ಸ್ ಬರ್ತಾ ಇದೆ. ಪೀಪಲ್ ಆರ್ ಕಮಿಂಗ್, ಇನ್ನೂ ಹೆಚ್ಚು ಬರಬೇಕು ಅಂತ ಆಸೆ ಅಷ್ಟೇ. ಸೊ ದಟ್ ನೆಕ್ಸ್ಟ್ ಯಾರಾದ್ರೂ ಡೇಟ್ ಕೇಳಿದಾಗ ಆರಾಮಾಗಿ ಆಕ್ಟ್ ಮಾಡ್ಕೊಂಡು ಹೋಗೋ ಥರ ಇರಬೇಕು. ಅಂಡ್ ಮಿಲನ ಅವರು ಆಸ್ ಆಕ್ಟರ್ಸ್ ಆಗ್ಲೇ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಒಳ್ಳೆ ಆಕ್ಟರ್ಸ್ ಅಂತ ಗೊತ್ತು. ಅಂಡ್ ಪ್ರೊಡಕ್ಷನ್ ನಲ್ಲೂ ಪ್ರೂವ್ ಮಾಡ್ಕೊಂಡಿದ್ದೀರಾ ಒಳ್ಳೆ ಸಿನಿಮಾಗಳನ್ನ ಕಾಂಟ್ರಿಬ್ಯೂಟ್ ಮಾಡೋ ಮೂಲಕ. ಇದು ಪರ್ಸ್ನಲಿ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ನಿಮ್ಮ ಪ್ರೊಡಕ್ಷನ್ ಇಂದ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನನಗೆ ಆಗ್ಲೇ ಪ್ರೂವ್ ಆಗಿದೆ. ಮತ್ತೆ ನಿಮ್ಮ ಪ್ರೊಡಕ್ಷನ್ ನಲ್ಲಿ ಯಾವ್ದಾದ್ರು ಸಿನಿಮಾಗಳು ಬರುತ್ತಾ ಮುಂದೆ? ಡೆಫಿನೆಟ್ಲಿ. ಲವ್ ಮಾಕ್ಟೇಲ್ 3 ಜೊತೆಗೆ ಡೆಫಿನೆಟ್ಲಿ, ಬಿಕಾಸ್ ಆಸ್ ಬೋತ್ ಆಫ್ ದೆಮ್ ಸೆಡ್, ಇವಾಗ ಒಳ್ಳೆ ಕತೆ ಬೇಕು ಅಂತ ಎಷ್ಟು ದಿನ ಅಂತ ಹುಡ್ಕೊಂಡು ಕಾಯಕ್ಕಾಗತ್ತೆ. ಅಂದ್ರೆ ಇಯರ್ಸ್ ವಿಲ್ ಪಾಸ್, ನಟರಿಗೆ ಏಜ್ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಈಗ ಏಜ್ಗೆ ತಕ್ಕಂಗೆ ಕೂಡ ಸಿನಿಮಾಗಳು ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಏಜ್ ಇಸ್ ರನ್ನಿಂಗ್ ಬೈ, ಟೈಮ್ ಇಸ್ ರನ್ನಿಂಗ್ ಬೈ. ನಾವು ಕಾಯ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಕೃಷ್ಣ ಕೂಡ ನಟರಾಗೆ ಬಂದಿದ್ದು, ನಿರ್ದೇಶಕರಾಗಬೇಕು ಅಂತ ಏನು ಬಂದಿಲ್ಲ. ಅಂಡ್ ಹೌ ಲಾಂಗ್ ಟು ವೇಟ್. ಸಿ ಆಸ್ ಅನೀಶ್ ಸೆಡ್, ಇವಾಗ 1 ಡೆಕೇಡ್ ನಾವು ಇಲ್ಲಿ ಸ್ಪೆಂಡ್ ಮಾಡಿದೀವಿ ಅಂದಾಗ ಎಲ್ಲರೂ ಸೀಸನ್ಡ್ ಆಕ್ಟರ್ಸ್ ಆಗಿರ್ತೀವಿ. ಅಂದ್ರೆ ನನ್ನ ಕೈಲಿ ಈ ಪಾತ್ರ ಮಾಡಕ್ ಆಗದೇ ಇಲ್ಲ ಅನ್ನೋಂಥದ್ದು ಬಹುಶಃ ಕೆಲವು ಪಾತ್ರಗಳಿರ್ಬೋದೇನೋ, ಬಟ್ ಆಲ್ಮೋಸ್ಟ್ ಎಲ್ಲಾ ಪಾತ್ರಗಳನ್ನೂ ಎಲ್ಲ ಆಕ್ಟರ್ಸ್ ಪುಲ್ ಆಫ್ ಮಾಡ್ತಾರೆ. ಜಸ್ಟ್ ದಟ್ ಫಿಲ್ಮ್ ಮೇಕರ್ಸ್ ಬರಿಬೇಕು, ಅಂತ ಪಾತ್ರಗಳನ್ನ ಬರಿಬೇಕು. ಅಂತ ಪಾತ್ರಗಳೇ ನಮಗೆ ಸಿಗ್ಲಿಲ್ಲ ಅಂದ್ರೆ ನಾವು ಏನ್ ಪ್ರೂವ್ ಮಾಡೋಕ್ಕಾಗತ್ತೆ? ಇನ್ಫ್ಯಾಕ್ಟ್ ನನಗೆ ಕೂಡ ಯಾರೋ ಇಂಟರ್ವ್ಯೂಲ್ ಕೇಳ್ತಿದ್ರು, ಈಗ ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ಎಷ್ಟೊಂದು ಹೆಣ್ಮಕ್ಳ ಮೇಲೆ ಸಿನಿಮಾಗಳು ಬರುತ್ತೆ, ಹೆಣ್ಮಕ್ಳ ಪಾತ್ರ ಹಂಗೆ ಬರ್ದಿರ್ತಾರೆ ಅಂದಾಗ ವಿ ಆರ್ ರೆಡಿ ಟು ಟೇಕ್ ಇಟ್. ಬಟ್ ಬರಿಬೇಕಲ್ಲ, ಫಿಲ್ಮ್ ಮೇಕರ್ಸ್ ಇರಬೇಕು, ಪಾತ್ರಗಳನ್ನ ಬರಿಬೇಕು. ಅವಾಗ ಮಾತ್ರ ನಮಗೆ ಏನು ಶೋಕೇಸ್ ಮಾಡಕ್ ಸಾಧ್ಯ, ವರ್ಸಟಾಲಿಟಿ ಅಂದ್ರೆ ಆಸ್ ಆಕ್ಟರ್ಸ್. ಇಲ್ಲ ಅಂದ್ರೆ ಅದೇ ನಾವೇ ಬರ್ಕೋಬೇಕಾಗುತ್ತೆ, ದಟ್ ಇಸ್ ಹೌ ಐ ಥಿಂಕ್ ಎಲ್ಲರೂ ನಿರ್ದೇಶನಕ್ಕೆ ಬಂದಿದ್ದಾರೆ. ಅಂದ್ರೆ ಪ್ರಾಬಬ್ಲಿ ನಿರ್ದೇಶಕರು ಇದ್ದಿದ್ರೆ ಅಷ್ಟೊಂದ್ ಜನ ಆಕ್ಟರ್ಸ್ ನಿರ್ದೇಶಕರು ಆಗ್ತಿರ್ಲಿಲ್ಲ. ಕರೆಕ್ಟ್, ಅನಿವಾರ್ಯತೆ ಅಂತ ಒಂದಾಗಿದೆ ಅಂತ ಅನ್ಸುತ್ತೆ. ಪ್ರೂವ್ ಮಾಡ್ಕೋಬೇಕು. 50% ಆಫ್ ದ ಆಕ್ಟರ್ಸ್ ಡೈರೆಕ್ಟರ್ಸ್ ಆಗಿದ್ದಾರೆ. ನನಗೆ ಮಿಲನ್ ಅವ್ರು ಹೇಳ್ತಿರೋ ನನಗೆ ಇನ್ನೂ ಅದು ಸ್ಟ್ರೈಕ್ ಆಗಿದ್ದು, ಇವಾಗ ರೀಸೆಂಟ್ 2-3 years ಅಲ್ಲಿ ಯಾವ್ಯಾವ ಸಿನಿಮಾ ಹಿಟ್ ಆಗಿದೆ ಹೇಳಿ, ನಿಮಗೆ ಗೊತ್ತಿರಂಗೆ. ಈಗ ಈ ವರ್ಷ ಅಂತಾನೆ ತಗೊಂಡ್ರೆ ಕೃಷ್ಣ ಪ್ರಣಯ ಸಖಿ, ಭೀಮಾ,
ಅವೆರಡೂ ನನಗೆ ಬಂದಿಲ್ಲ. ನೆಕ್ಸ್ಟ್ ಉಪಾಧ್ಯಕ್ಷ, ನನಗೆ ಬಂದಿಲ್ಲ. ಬ್ಲಿಂಕ್. ಸಿ ಇಟ್ ವೆಂಟ್ ಫಾರ್ ಸಮ್ ಒನ್. ಸಿ ನಾನು ಹೇಳ್ತೀನಿ ಅಂದರೆ ಪೀಪಲ್ ವಿಲ್ ಟೇಕ್ ಓಕೆ ಈ ಸಬ್ಜೆಕ್ಟ್ ಸೆಲೆಕ್ಟಿವ್ ಇಲ್ಲ, ಓಕೆ ನನಗೆ ಬಂದಿರೋ ಬೆಸ್ಟ್ ಐ ವುಡ್ ಹವ್ ಟೇಕನ್ ದ ಬೆಸ್ಟ್, ಮೇ ಬಿ ಅದನ್ನ ಆಡಿಯನ್ಸ್ ಆಕ್ಸೆಪ್ಟ್ ಮಾಡಿ. ಸೊ ಈ ಥರ ನಂಬರ್ ಆಫ್ ಈ ಡೈರೆಕ್ಟರ್ಸ್ ಬರ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಎ ಮೇಕಿಂಗು ಎಲ್ಲವೂ ನೀಟಾಗಿದ್ದಾಗ ಓಕೆ ಇಷ್ಟೊಂದು ಒಂದು ಡೆಕೆಡ್ಗೆ ಒಂದು ಸ್ಟಾರ್ ಉಟ್ಕೊಳ್ಳೋ ಪರಿಸ್ಥಿತಿ ಬರಲ್ಲ. ಮೇ ಬಿ ಎವ್ರಿ ಇಯರ್ ಒಂದೊಂದು ಸ್ಟಾರ್ ಬರ್ತಾರೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಐ ಡೋಂಟ್ ಹೆಂಗೆ ತಗೊಂತಾರೆ ಇದು ಅನ್ನೋದು. ಮುರಳಿ ಸರ್, ಈಗ ಶ್ರೀ ಮುರಳಿ ಸರ್ ಬರ್ತಾ ಇಟ್ ವಾಸ್ ಅ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಆಮೇಲೆ ಮುರಳಿ ಸರ್ ಆಲ್ಸೋ ಫೇಸ್ ಲಾಟ್ ಆಫ್ ಹರ್ಡಲ್ಸ್ ಇನ್ ಹಿಸ್ ಲೈಫ್. ಎಲ್ಲವೂ ಇನ್ನೇನು ಆಗೋಯ್ತು ಮುರಳಿ ಸರ್ದು ಅಂದಾಗ ಉಗ್ರಂ. ಓನ್ಲಿ ಡೈರೆಕ್ಟರ್ ಕ್ಯಾನ್ ಗಿವ್ ಎ ಕಮ್ ಬ್ಯಾಕ್. ಉಗ್ರಂ ವಾಟ್ ಹಿಂಗೆ ಲೈಕ್ ಲೈಕ್ ಅ ಫಿನಿಕ್ಸ್ ಈಗ ಹೆಂಗಿದೆ ಅದು. ಸೊ ನಾನು ಹೇಳ್ತೀನಿ ಆ ಮ್ಯಾಜಿಕ್ ಕೊಡುವಂಥ ಡೈರೆಕ್ಟರ್ಸು ಬಂದಾಗ ಮೇ ಬಿ ನಮಗೂ ಆ ಥಾಟ್ ಬರಲ್ಲ. ಇನ್ಫ್ಯಾಕ್ಟ್ ಸೇಮ್ ಥಿಂಗ್ ಹ್ಯಾಪನ್ ನನ್ನ ಕೌಸಲ್ಯ ಸುಪ್ರಜಾರಾಮ ನನಗೆ ಸ್ಟೋರಿ ಬಂದಾಗ. ಇಟ್ ವಾಸ್ ಸಚ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ನಟಿಯಾಗಿ ನನಗೆ ಆ ಸಿನಿಮಾ ಮಾಡಬೇಕು ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ಆ್ಯಂಡ್ ಶಶಾಂಕ್ ಸರ್ ನೀವೇ ಮಾಡ್ಬೇಕು ಈ ಪಾತ್ರ ಅಂತ ಹೇಳ್ತಿದ್ದಾರೆ. ಸಿ ಬಟ್ ದ ಥಿಂಗ್ ವಾಸ್, ನಾನು ಆಲ್ರೆಡಿ ಲವ್ ಮಾಕ್ಟೇಲ್ ಸೀರೀಸ್ ಕೃಷ್ಣ ಅವ್ರ ಜೊತೆ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಬಿನ್ ಆಫರ್ಡ್ ದ ಫಿಲ್ಮ್ ವಿತ್ ದ ಸೇಮ್ ಲೀಡ್. ಸಿ ನಾವು ಕಪಲ್ ಅನ್ನೋ ಪಾಯಿಂಟ್ ಹೊರತಾಗಿ ನನ್ಗೆ ಆ ಸಿನಿಮಾ ಮಾಡಬೇಕು, ಬಟ್ ದೇರ್ ಇಸ್ ಆಲ್ಸೋ ದಿಸ್ ಥಾಟ್ ಇನ್ ಮೈ ಮೈಂಡ್, ಸ್ಟೀರಿಯೋಟೈಪ್ ಥಾಟ್ ಮಾಡ್ಬಿಡಿ ರಿಪೀಟ್ ಆಗ್ತಿದೆ. ಬಟ್ ವಾಟ್ ಟು ಡೂ? ಇದೇ ಪಾತ್ರ ಯಾರ ಜೊತೆ ಬಂದಿದ್ರು ಮಾಡ್ತಿದ್ದೆ ನಾನು. ಇಟ್ಸ್ ನಾಟ್ ಅಬೌಟ್ ಆಕ್ಟಿಂಗ್ ವಿತ್ ಕೃಷ್ಣ. ಸಿ ನಾನು 10 ವರ್ಷದಿಂದ ಸಿನಿಮಾ ಮಾಡಿದ್ದೀನಿ. 10 ವರ್ಷದಿಂದ ನನ್ನ ಎಲ್ಲ ಸಿನಿಮಾನು ಏನು ಕೃಷ್ಣ ಜೊತೆ ಮಾಡಿಲ್ಲ. ಬಟ್ ದ ಥಿಂಗ್ ಇಸ್ ಸಿನಿಮಾ ಬರಬೇಕು. ಸಿ ನಮ್ಗೆ ಏನಾಗುತ್ತೆ ಆಫ್ಟರ್ ಅ ಪಾಯಿಂಟ್, ಸಿ ನಾವು ನಟರಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು, ಕಾಣಿಸ್ಕೊತಾ ಇರಬೇಕು. ಸಿ ನಮ್ಮ ಜನ ಇವಾಗ ಫಾಸ್ಟಾಗಿ ಮರಿತಾರೆ. ಆಸ್ ಅನೀಶ್ ಸೆಡ್, ಇವಾಗ ಮನೇಲಿ ಕೂತ್ಕೊಂಡು ಅರ್ಧ ಗಂಟೆ ಇನ್ಸ್ಟಾಗ್ರಾಮ್ ಸಿನಿಮಾ ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಫೋನಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಫೋನ್ ನೋಡಿದ್ರೆ ಬಿಡು ಟೈಮ್ ಆಗೋಯ್ತು, ಬೇಡ ಸಿನಿಮಾ OTT ಬಂದ್ಮೇಲೆ ನೋಡ್ಕೊಳ್ಳೋಣ. ದುಡ್ಡಿಗಿಂತ ಟೈಮ್ ಸಿಕ್ಕಾಬಿಟ್ಟೆ. ಅಬ್ಸಲ್ಯೂಟ್ಲಿ ಐ ಡೋಂಟ್ ಥಿಂಕ್ ಮನಿ ಇಸ್ ದ ಕನ್ಸರ್ನ್. ಐ ಮೀನ್ ಅಟ್ ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ದುಡ್ಡು. ಯಾಕೆಂದ್ರೆ ಇವತ್ತು ಜನ ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತಾರೆ. ಅಂಡ್ ಆ ಸಿನಿಮಾಗೆ ಒಂದು ಎಕ್ಸ್ಟ್ರಾಡಿನರಿ ರಿವ್ಯೂ ಬಂದು ಸಿನಿಮಾ ಹೈಪ್ ತಗೊಂಡಾಗ ಜನ ಸಿನಿಮಾ ನೋಡ್ತಾರೆ, ಒಳ್ಳೆ ಸಿನಿಮಾ ಜನ ನೋಡಿದ್ದಾರೆ. ಬಟ್ ದ ಥಿಂಗ್ ಇಸ್ ಮೇಕರ್ಸ್ ಬರಬೇಕು, ಒಳ್ಳೆ ಪಾತ್ರಗಳು ಸಿಗ್ಬೇಕು. ಸಿ ಈಗ ಅಂತ ಟೈಮಲ್ಲಿ ನಾವು ಚೂಸಿಯಾಗಿ ಕುತ್ಕೊಳಕ್ ಆಗಲ್ಲ. ನಮ್ಗೆ ಬಂದಿರೋ ಸಿನಿಮಾ, ಬಂದಿರೋ ಪಾತ್ರ ಇಷ್ಟ ಆದಾಗ ನೀವ್ ಎಷ್ಟು ಕ್ಲಾಸ್ನ ಅಂತ ಅದು ಅಂದ್ರೆ ಇದು ಓಕೆ ಆಗುತ್ತೆ ನಮ್ಗೆ ಮಾಡಕ್ಕೆ, ಮಾಡ್ಲೇಬೇಕಾಗತ್ತೆ. ಆರ್ ಅರವಿಂದ್ ಸ್ವಾಮಿ ಬಿಕಾಸ್ ಪಾತ್ರ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ತಂಡ ಚೆನ್ನಾಗಿದೆ. ಆ ರೀತಿ ನಾವು ಚೂಸಿಯಾಗಿ ಕುತ್ಕೊಂಡಾಗ ನಮಗ್ ಸಿನಿಮಾಗಳೇ ಮಾಡಕ್ಕಾಗಲ್ಲ, ಟು ಬಿ ವೆರಿ ಆನೆಸ್ಟ್. ಇನ್ ಪಾತ್ರಗಳು ಬರಿಬೇಕಲ್ವಾ. ಅಂಡ್ ನಟರಿಗೆ ಒಂದ್ ಪ್ರಾಬ್ಲಮ್ ಆದ್ರೆ ನಟಿಯರಿಗೆ ಇನ್ನೊಂದು ಪ್ರಾಬ್ಲಮ್. ಸಿ ಬಿಕಾಸ್ ಈಗ ಏನೋ ಒಂದು ಸ್ಟ್ರಾಂಗ್ ಪಾತ್ರಗಳು ಮಾಡ್ಕೊಂಡು, ಈಗ ನನಗೆ ನಿಧಿ ದೊಡ್ಡ ಹೆಸರು ತಂದು ಕೊಟ್ಟಂತದ್ದು. ಅಂಡ್ ಇನ್ಫ್ಯಾಕ್ಟ್ ಕೌಸಲ್ಯ ಸುಪ್ರಜಾರಾಮ ವಾಸ್ ವೈಡ್ಲಿ ಆಕ್ಸೆಪ್ಟೆಡ್, ರಿಸೀವ್ಡ್. ಈಗ ಆರ್ ಅರವಿಂದ್ ಸ್ವಾಮಿ ನನ್ನ ಪಾತ್ರ ಬ್ಯೂಟಿಫುಲ್ ಆಗಿದೆ. ಈಗ ನೆಕ್ಸ್ಟ್ ನಾನು ಕತೆ ಕೇಳ್ಬೇಕಾದ್ರೆ ಬಂದ್ ಹೋಗೋ ಪಾತ್ರ ಆದ್ರೆ ನಾನು ಮಾಡಲ್ಲ. ಸಿ ಆಲ್ರೆಡಿ ನಾನು ತುಂಬಾ ಕತೆಗಳನ್ನ ಬಿಡ್ತಾ ಇರ್ತೀನಿ. ಅಂದ್ರೆ ವೇರ್ ಆರ್ ಆಪ್ಷನ್ಸ್ ಅಂತ ನಾವು ನೋಡ್ಬೇಕಾಗುತ್ತೆ ನಟರಾಗಿ. ಇಟ್ಸ್ ಆಕ್ಚುಲಿ ಡಿಫಿಕಲ್ಟ್. ಓಕೆ. ಅಂಡ್ ಲವ್ ಮಾಕ್ಟೇಲ್ ಫ್ರಾಂಚೈಸಿ ಕೆಲವೊಂದು ಫ್ಯಾನ್ಸ್ ನೋಡ್ತಿದ್ರೆ ಲವ್ ಮಾಕ್ಟೇಲ್ ಯಾವ ಹಂತದಲ್ಲಿದೆ? ಸಿ ಅಗೇನ್ ಈಗ ಲವ್ ಮಾಕ್ಟೇಲ್ 3 ಯಾವಾಗ ಅಂತ ಬಹಳಷ್ಟು ಜನ ಕೇಳ್ತಾ ಇದಾರೆ. ನಾವು ತುಂಬಾ ಟೈಮ್ ತಗೊಂಡಿದೀವಿ ಬರೆಯಕ್ಕೆ. ಅಂಡ್ ಸಿನಿಮಾ ಈಗ 1, 2 ಮಾಡ್ಬಿಟ್ವಿ, ಹಿಟ್ ಆಗೋಯ್ತು, ನಾವು 3 ಮಾಡ್ಬೇಕು, ಆ ಥಾಟ್ ಇಲ್ಲ ತಲೆಯಲ್ಲಿ. ದಟ್ಸ್ ನಾಟ್ ದ ಥಾಟ್. ಬಿಕಾಸ್ ಎವ್ರಿ ಫಿಲ್ಮ್ ಮಾಡ್ಬೇಕಾದ್ರೆ ನಾನು ತುಂಬಾ ಎಲ್ರಿಗೂ ನಾನು ಇದನ್ನೇ ಹೇಳ್ತೀನಿ, ನಾನು 0 ಇಂದಾನೇ ಮಾಡ್ಬೇಕು. ಇನ್ಫ್ಯಾಕ್ಟ್ ನಾನು ಹೊಸ ಸಿನಿಮಾ ಮಾಡಿದ್ರೆ ಬಹುಶಃ ನನಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರ್ಬೋದೇನೋ. ಬಟ್ ನಾನು ಫ್ರಾಂಚೈಸಿ ಅಂತ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಆಲ್ರೆಡಿ ದೇರ್. ಇಟ್ಸ್ ಆಕ್ಚುಲಿ ಅ ಡಿಫಿಕಲ್ಟ್ ಫೈಟ್, ಇಟ್ಸ್ ಅ ಡಿಫಿಕಲ್ಟ್ ಬ್ಯಾಟಲ್. ನಾನು ಸೀಕ್ವೆಲ್ ಮಾಡಿದಾಗ ನಾವು ಆಲ್ಮೋಸ್ಟ್ 1-1.5 ವರ್ಷ ಟ್ರೈ ಮಾಡಿದೀವಿ ಕ್ರ್ಯಾಕ್ ಮಾಡಕ್ಕೆ ಇದನ್ನ. ಅಂಡ್ ಓನ್ಲಿ ಅಂದ್ರೆ ಅದನ್ನ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ, ಯಾವ್ದಾದ್ರು ಕ್ರ್ಯಾಕ್ ಆಗೋಂತ ಥಾಟ್ ಬಂದ್ರೆ ಮಾಡೋಣ ಅಂತ. ಅಂಡ್ ವಿ ಗಾಟ್ ಅ ಬ್ಯೂಟಿಫುಲ್ ಲೈನ್ ವಿಚ್ ನಾನು ಕೃಷ್ಣ ಇಬ್ರು ಸ್ಯಾಟಿಸ್ಫೈ ಆಗಿರೋಂಥ ಲೈನ್ ಬಂದಿರೋದ್ರಿಂದ. ಸೊ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಅಂಡ್ ಯಾವಾಗ್ಲೂ ಏನು ಅಂತಂದ್ರೆ ಜನ ನೋಡಕ್ ಇಷ್ಟಪಡ್ತಿದಾರಾ, ಅದನ್ನ ಮಾಡ್ಬೇಕು ನಾವು. ಪೀಪಲ್ ವಾಂಟ್ ಟು ವಾಚ್. ಈಗ ಯಾರೋ ಬೇರೆಯವ್ರ 4 ಜನ ಏನೋ ಅಂತಾರೆ ಅಂತ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ. ಸೊ ಅಂದ್ರೆ ವಿ ಡೂ ಸಿನಿಮಾ ವಿತ್ ಪ್ಯಾಷನ್. ಯಾವತ್ತೂ ನಾವು ಸಿನಿಮಾನ್ ಸೋಲ್ಬೇಕು ಅಂತ ಮಾಡಲ್ಲ, ಸಿನಿಮಾ ಗೆಲ್ಬೇಕು ಅಂತಾನೆ ಮಾಡೋದು. ಅಂಡ್ ಇಟ್ ಟೇಕ್ಸ್ ಅ ಲಾಟ್. ಐ ಥಿಂಕ್ ವಿ ಆರ್ ಆಲ್ ಹೋಪಿಂಗ್ ಫಾರ್ ಬೆಟರ್ ಫಿಲ್ಮ್ ಮೇಕರ್ಸ್ ಎಂಡ್ ಆಫ್ ದ ಡೇ ಅಷ್ಟೇ. ಎಸ್, ನಿಮ್ದು ಫಿಲ್ಮೋಗ್ರಫಿ ಫೋಟೋಸ್ ಎಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ ರಕ್ಷಿತ್ ಸರ್ ಮತ್ತೆ ನಿಮ್ಮ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ. ನನಗೆ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಅಂದ್ರೆ ಸೋಲೋ ಹೀರೋಗಿ ಸುಮಾರು ಮಾಡಿದ್ರ, ಒಂದಷ್ಟು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲೂ ಅನೀಶ್ ಅವರು ನೋಡಕ್ ಚೆನ್ನಾಗಿರ್ತಿತ್ತಲ್ಲ, ಅವರಿಬ್ರು ಕಾಂಬಿನೇಷನ್ ಒಂದು ಸಿನಿಮಾ ಬಂದಿದ್ರೆ ಹೆಂಗಿರ್ತಿತ್ತು ಅಂತ ಕೂಡ ಅನಿಸ್ತು. ನೀವಿಬ್ರು ಕ್ಲೋಸ್ಲಿ ಅಸೋಸಿಯೇಟೆಡ್ ಕೂಡ, ಅಂದ್ರೆ ಮೊದಲೇ ಸಿನಿಮಾನ ಒಟ್ಟಿಗೆ ಮಾಡಿದ್ರಿ. ಅದಾದ ನಂತರ ಸುಮಾರು ಕಡೆ ನಿಮ್ಮ ಸಿನಿಮಾಗೆ ಅವ್ರು ಬಂದು ವಿಶ್ ಮಾಡಿರೋದು, ಅವ್ರ ಸಿನಿಮಾಗೆ ನೀವು ಹೋಗಿರೋದು, ಇದೆಲ್ಲ ನೋಡಿದ್ವಿ. ಈ ಥರದೊಂದು ಕೊಲಾಬ್ರೇಷನ್ಸ್ ಬಂದಿದೆ ಯಾವಾಗ ಮಲ್ಟಿ ಸ್ಟಾರರ್ ಸಿನಿಮಾಗಳಿಗೆ?
ಟು ಬಿ ಫ್ರಾಂಕ್ ಬಂದಿಲ್ಲ. ಆ ಥರ ನಾವು ಯಾವತ್ತೂ ನನ್ನ ಸಿನಿಮಾ ಜರ್ನಿ ಬೇರೆ, ರಕ್ಷಿತ್ ಬೇರೆ. ವಿ ಡಿಸ್ಕಸ್ ಅಬೌಟ್ ದ ಫಿಲಮ್ ಅಂಡ್ ಯಾವತ್ತೂ ಆ ಥರ ಕೂಡ ಬಂದಿಲ್ಲ. ಮೇ ಬಿ ಬಂದ್ರೆ ಅಫ್ಕೋರ್ಸ್ ನಾನು ಇಂಡಸ್ಟ್ರಿಲಿ ಯಾರಿಗಾದ್ರೂ ಕ್ಲೋಸ್ ಇನ್ನಂದರೆ ತೀರಾ ಏನಾದರೂ ಫೋನ್ ಮಾಡಿ ಮಾತಾಡಿದ್ರೆ ಅಂದ್ರೆ ರಕ್ಷಿತೆ. ಬೇರೆ ಬೇರೆ ಎಲ್ಲರ ಜೊತೆ ಅದರಲ್ಲೇ ಇರ್ತೀನಿ ಫ್ರಮ್ ದ ಅಲ್ಲಿ ನಮ್ಮೇಲೆ ಒಂದಿನವರೆಗೂ ಯಾರಾದರೂ ಫೋನ್ ಮಾಡಿ ಎಲ್ಲಿದೆ ಮಚ್ಚ ಸಿಗೋಣ ಅಂತ ಹೇಳೋದು ರಕ್ಷಿತ್ ಒಬ್ಬರೇ ಇರೋದ್ರಿಂದ. ಸೊ ಆ ಥರ ಬಾಂಡಿಂಗ್ ಅಲ್ಲೇ ಇರೋದು ನನಗೆ, ಬಿಕಾಸ್ ವಿ ಆಕ್ಟೆಡ್ ಟುಗೆದರ್ ಇನ್ ನಮ್ಮೇಲೆ ಒಂದಿನ. ಸೊ ವಿ ಹ್ಯಾವ್ ದಟ್ ಸಪ್ರೇಟ್ ಬಾಂಡ್. ಅಫ್ಕೋರ್ಸ್ ಆ ಥರ ಬಂದಾಗ ಐ ಡೋಂಟ್ ಮೈಂಡ್ ಡೂಯಿಂಗ್ ಆಲ್ಸೋ. ಅಫ್ಕೋರ್ಸ್ ಈವನ್ ಯು ವಾಂಟ್ ದ ರೈಟ್ ಸಬ್ಜೆಕ್ಟ್ ಸ್ಟ್ರೈಕ್ ಆಗಬೇಕಷ್ಟೇ. ಸೊ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಅವ್ರಿಗೆ ಏನಾದ್ರು ಹೇಳೋದಿದ್ಯಾ? ವಿ ಕೀಪ್ ಡಿಸ್ಕಸಿಂಗ್. ನಾನೇನಾದ್ರು ಕಟ್ ಆಗಿದ ತಕ್ಷಣ ಐ ಸೆಂಡ್ ಇಮ್ ದ ವಿಮಿಯೋ ಲಿಂಕ್, ನೋಡ್ ಮಗ ಈ ಥರ ಕಟ್ ಆಗಿದೆ ಅಂತ. ಸೊ ವಿ ಕೀಪ್ ಡಿಸ್ಕಸಿಂಗ್. ಅಫ್ಕೋರ್ಸ್ ಪ್ರತಿ ಸಲ ಇವನು ಮಚ್ಚ ಒಡಿ ಮಚ್ಚ 6 ಹೇಳ್ತೀನಿ ಸರಿ, ಇಲ್ಲಿ ಟೆಕ್ಷನ್ ನೀ ಒಡಿ ಹೇಳ್ತೀನಿ 6 ಈ ಸರಿ ಸರಿಯಾಗಿ ಹೊಡಿಬೇಕು 6. ಸೊ ಆ ಎಕ್ಸೈಟ್ಮೆಂಟ್, ಜೋಶು. ಇಲ್ಲ ಆನ್ ಇಸ್ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿದ ತಕ್ಷಣ, ಇವಾಗ ನಾನು ಸಪ್ತಾಹ ನೋಡಿದೆ, ನನಗೆ ಸೈಡೇ ನೋಡಿದ ತಕ್ಷಣ 1:30 ನಾನು ಪ್ರೀಮಿಯರ್ ಶೋ ಹೋಗಾಗಲೇ ಐ ವಾಸ್ ಇನ್ ಶೂಟ್. ನೋಡಿದ ತಕ್ಷಣ ನಾನು ಮಿಡ್-ನೈಟ್ 1:30 ಫೋನ್ ಮಾಡಿ ಎಬ್ಬರಿಸ್ಬಿಟ್ಟೆ. ಏನು ಮಾಡ್ತೀನಿ, ಮಲಗಿದ್ದೆ, ನೀನು ಮಲಗಿದ್ದೆ ಗುರು, ನನಗೆ ನಿದ್ದೆ ಬರ್ತದೆ, ವಾಟ್ ಅ ಫಿಲಮ್ ಇಟ್ ಈಸ್ ಅಂತ. ಸೊ ಈ ಥರ ಅದಿದ್ದೇ ಇರುತ್ತೆ. You see, he is also pure cinema lover. And I am also a pure cinema lover. When the right product ಬಂದಾಗ ಇನ್ನೊಂದು ಹೊರಟೋಗ್ಬಿಡ್ತೀವಿ ನಾವು. ಅದು ಮೇ ಬಿ ನಮ್ಮದೇ ಅಂತಲ್ಲ, ಬೇರೆಯವ್ರು ಯಾರ್ದಾದ್ರು ಆ ಥರ ಕಾಣಿಸಿದ್ರು. ಆ್ಯಕ್ಚುಲಿ ಫಸ್ಟ್ ದಿಯಾ ನಾನು ನೋಡಿದ್ದೆ. ದಿಯಾ ನಾನು ನೋಡಿ ಬಂದಿದ ತಕ್ಷಣ ದಿಸ್ ಸಿನಿಮಾ ಡಿಸರ್ವ್ ಸಮಥಿಂಗ್. ಇಮಿಡಿಯೇಟ್ಲಿ ಐ ಕಾಲ್ ರಕ್ಷ್, ನಾನು ಈ ಥರ ಸಿನಿಮಾ ನೋಡಿದೆ, ಯು ಕಮ್ ಅಂಡ್ ಡೂ ಇನ್ ಅಂಡ್ ಔಟ್. ಓಕೆ ನಾನು ಹೋಗ್ತೀನಿ. I called him like immediately, go, do it. ಈ ಥರ ಬಂದಿದ ತಕ್ಷಣ immediately I'll call, go, do it. Of course, you're in a better position than me. You have a fan base now. Do it. Immediately I'll call and like, ಮಗ ಮಾಡಿದ್ದು. There's nothing wrong. I know you'll do it. ಸಿನಿಮಾ ಚೆನ್ನಾಗಿದೆ, ನಮಗೇನು ಬರೋದಿಲ್ಲ, ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆಗುತ್ತಲ್ವ, ಯಾರೊಬ್ಬರು ಸಿನಿಮಾಗೆ ಹೆಲ್ಪ್ ಆಗುತ್ತಲ್ಲ. ಸೊ ಐ ಟುಕ್ ದ ಟೀಮ್ ಟು ಮೀಟ್ ರಕ್ಷಿತ್. ಮಾಡಿ ನೋಡು, ಹೋಗು, ಡೂ ಇಟ್, ಪ್ರೀಮಿಯರ್ ಶೋ ನೋಡು. ಸಚ್ ಎ ಗುಡ್ ಥಿಂಗ್. ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಫಿಲ್ಮ್. ಅವತ್ತು ನಾವು ಕೃಷ್ಣ ಚೈತನ್ಯ ಇದ್ವಿ, ದೀಕ್ಷಿತ್, ಎವ್ರಿವನ್, ಈವನ್ ವೆನೆವರ್ ದೇ ಮೀಟ್ ದೇಲ್ ಥ್ಯಾಂಕ್ ಮಿ ಲೈಕ್ ಅವತ್ತು ನೀವು ಇದ್ರಿ, ಯು ಸಪೋರ್ಟೆಡ್, ಅದು ಇದು ಅಂದಾಗ ಇಟ್ಸ್ ಸಿನಿಮಾ ಟುಕ್ ಇಟ್ ಎವ್ರಿಥಿಂಗ್. ಐ ಡಿಡ್ಂಟ್ ಡೂ ಇಟ್ ಫಾರ್ ಅ ಪರ್ಸನ್ ಅಟ್ ಆಲ್. ಐ ವಾಚ್ಡ್ ಅ ಫಿಲಮ್, ಐ ಫೆಲ್ಟ್ ದಿಸ್ ಇಸ್ ಟೂ ಗುಡ್ ಅಂಡ್ ಇಟ್ ನೀಡ್ಸ್ ಅ ಸಪೋರ್ಟ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡೂಯಿಂಗ್ ದಟ್. ಸೊ ಅದು ಮೇ ಬಿ ಎಲ್ಲರೂ ಅದನ್ನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಂಡಸ್ಟ್ರಿಯಲ್ಲಿ. ನೋಡಿದ ತಕ್ಷಣ ನಿನ್ಗೆ ಇಷ್ಟ ಆಯ್ತು ಹಾಕು, ಇನ್ನೊಬ್ರ ಗೆಲುವು ನಿನ್ನನ್ನು ಸೋಲ್ಸಲ್ಲ. ಐ ವಿಲ್ ನಾಟ್ ಬಿಲೀವ್ ದಟ್. ಯಾರೋ ಗೆಲ್ತಾರೆ ಅಂತ ನೀನು ಭಯ ಪಡ್ರೆ ನಿನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ. ನನಗೆ ಆ ಥರ ಆ ಭಯ ನನಗೆ ಫಸ್ಟ್ ಇಲ್ಲ. ಯಾರು ಗೆದ್ದರೆ ಯಾರು ಮುಂದೆ ಹೋಗ್ತಾರೆ, ನನ್ನ ಲೈಫ್ ಇಸ್ ಮೈ ಮೈನ್ ಆ್ಯಂಡ್ ಐ ವಿಲ್ ಡೂ ಮೈ ವರ್ಕ್ ಆ್ಯಂಡ್ ಗೋ. ನನಗೆ ಯಾವ ಆ ಥರ ಜೆಲಸಿ ಫ್ಯಾಕ್ಟರ್ಸು ಬರಲ್ಲ ನನಗೆ. ಸಿನಿಮಾ ಎಷ್ಟು ಸಿನಿಮಾಗಳು ಜಾಸ್ತಿ ಗೆಲ್ಲುತ್ತೋ ಅಷ್ಟು ಆಕ್ಚುಲಿ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಕರೆಕ್ಟ್. ಕನ್ಸಿಸ್ಟೆನ್ಸಿ ಆಫ್ ಫಿಲ್ಮ್ಸ್ ಏನೇ ಕಾಪಾಡೋದು ಅನ್ಸುತ್ತೆ. ಹೌದೌದು. ಅಂಡ್ ಆಸ್ ಅನೀಶ್ ಸೆಡ್, ಯಾರಿಗೂ ಕಾಂಪಿಟೇಷನ್ ಅಲ್ಲ. ಈಗ ಅನೀಶ್ ಸಿನಿಮಾ ಈ ಫ್ರೈಡೆ ಗೆದ್ರೆ ಮುಂದಿನ ಫ್ರೈಡೆ ಇನ್ನೊಬ್ರು ಗೆಲ್ತಾರೆ. ದಟ್ಸ್ ಇಟ್. ಫ್ರೈಡೆ ನಾನು ಮ್ಯಾಕ್ಸಿಮಮ್ 2 ಫ್ರೈಡೇಸ್ ಇರ್ತೀನಿ. 12 months ಅಲ್ಲಿ ಎಷ್ಟು ಫ್ರೈಡೇಸ್ ಬರುತ್ತೆ? I'll be there for just 2 Fridays. That's all. I'll finish and go. Then again, ನಾನು ಸಿನಿಮಾ ಮಾಡಿ ಮತ್ತೆ ಬರೋದಕ್ಕೆ 1 ವರ್ಷ ಆಗೇ ಆಗುತ್ತೆ. ಸೊ ಇಲ್ಲಿ ದಟ್ ಫ್ಯಾಕ್ಟರ್ಸ್ ಎಲ್ಲ ರಿಮೂವ್ ಆಗಿಬಿಟ್ಟು ಸಿನಿಮಾನ ಎಲ್ಲರೂ ಒಟ್ಟಿಗೆ ಸೇರಿ ಆ ಒಂದು ನೋವು ನನಗೂ ಇದೆ. ಏನಪ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟ್ರೈಲರ್ ಬಂದರೆ ಕನ್ನಡ ಅವ್ರಿಗೆಲ್ಲರೂ ನಾವು ಫೋನ್ ಮಾಡಿ ಕೇಳಬೇಕಾ? ಐ ರಿಯಲಿ ವೋಂಟ್ ಆಸ್ಕ್ ಯಾರು, ಅವ್ರಿಗೆ ಇಷ್ಟ ಇದ್ರೆ ಹಾಕ್ಲಿ ಇರ್ಬೋದು. ಬಟ್ ನಾನು ಯಾರನ್ನೂ ನನಗೆ ಕೇಳಿ ಅನ್ನೋವರೆಗೂ ನಾನು ಇಟ್ಕೊಳ್ಳಲ್ಲ. ನನಗೇನಾದರೂ ಇಷ್ಟ ಆಯ್ತಾ, ಐ ಜಸ್ಟ್ ಪುಟ್ ಇಟ್. ನಾನು ಎಲ್ಲೋ ನೈಟ್ ನೋಡ್ತಿರ್ತೀನಿ, ಯೂಟ್ಯೂಬಲ್ಲಿ ನೋಡಿದೆ, ಚೆನ್ನಾಗಿದೆಲ್ಲ ಗುರು, ಅಲ್ಲೇ ಇರುತ್ತಲ್ಲ ಹೆಸರು, ಐ ಜಸ್ಟ್ ಗೂಗಲ್ ಪೋಸ್ಟ್ ಇಟ್, ದಟ್ಸ್ ಆಲ್. ದೆಲ್ ಗೆಟ್ ದಟ್ಸ್. ಹಂಗೆ ನನಗೆ ಅಭಿ ಕನೆಕ್ಟ್ ಆಗಿದ್ದು. ಗಜನ ನೋಡಿ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಆಲ್ ದ ಬೆಸ್ಟ್ ಟು ದ ಟೀಮ್, ಚೆನ್ನಾಗಾಗಲಿ ಅಂತ ಆಗಿದೆ. ಈ ಟೆಕ್ಸ್ಟೆಡ್ ಮೀ. ಇಲ್ಲ, ಹಂಗೆ ಸಡನ್ ಸರ್ಪ್ರೈಸ್ ಆಕ್ಚುಲಿ. ಅಂದ್ರೆ ಪ್ರತಿ ಸತಿ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರು ಸಿನಿಮಾ ಗೊತ್ತಿದ್ರು ಯಾವ್ದು ಹೌದಾ ಓಕೆ ಈ ತರ ಮಾತಾಡಿದ್ದು ನೋಡಿದ್ವಿ, ಅವ್ರಿಗೆ ಗೊತ್ತಿದೆ ಅಂತ ನನಗೂ ಗೊತ್ತಿರುತ್ತೆ. ಸೊ ನಾನು ಹೇಳೋದೇನು ಅಂತಂದ್ರೆ, ಈಗ ಎಲ್ಲರೂ ಕೂಡಿದ್ರೆ ಅಲ್ವಾ, ಈಗ ನಾನು ಇಲ್ಲಿ ಬೆಂಕಿ ಬಿತ್ತು ಅವ್ರ ಪಕ್ಕದ ಮನೆ ಖುಷಿ ಪಟ್ರೆ ಸ್ವಲ್ಪ ಹೊತ್ತು ಗುರು ನಿನ್ಗೂ ಹತ್ಕೊಳ್ಳುತ್ತೆ. ಪ್ರತಿ ಸತಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ಅಂತ ಹತ್ಕೊಂಡು ಜನ ನಿಂತ್ಕೋತಾರೆ. ಬಿಟ್ರೆ ಇನ್ನೊಬ್ರಿಗೆ ಯಾರು ನಿಂತಿರೋದು ನಾನಂತೂ ನೋಡಿಲ್ಲ ಇಲ್ಲಿ. ನಾನು ಹೇಳೋದೇನು ಅಂತಂದ್ರೆ, ಈಗ ಆರಾಮ್ ಅರವಿಂದ್ ಸ್ವಾಮಿ ಇವಾಗ ನಾವು ರಿಲೀಸ್ ಆಗ್ತಾ ಇದೆ ಈಗ ಸಿನಿಮಾ, ನಾವು ಅಗೈನ್ ಯಾರ ಹತ್ರನೂ ಬಂದು ಇವಾಗ ಫೋರ್ಸ್ ಮಾಡಿ, ಯಾರಿಗೂ ಫೋರ್ಸ್ ಆಗಿ ನಾವು ಕರೆಯಲ್ಲ. ಅಂಡ್ ನೀವು ಇದನ್ನ ಮಾಡಿ ಅಂತಾನೂ ನಾನು ಹೇಳಲ್ಲ.
ಜನಗಳ ಸಪೋರ್ಟ್ ಇದ್ರೆ ಸಾಕು ಸಿನಿಮಾ ಗೆಲ್ಲುತ್ತೆ. ಅಂಡ್ ಫೈನಲಿ ನಾನು ಲವ್ ಮಾಕ್ಟೇಲ್ ಏನಕ್ಕೆ ಎಕ್ಸಾಂಪಲ್ ತಗೊಂತೀನಿ ಅಂತಂದ್ರೆ, ಸುಮಾರು ಜನ ಇವ್ರು ಒಂದು ವಿಡಿಯೋ ಮಾಡಿ ಹಾಕಿದ್ರು, ನಾನು ಅದನ್ನ ಅವಾಗ ನೋಡಿದ್ದೆ. ನಂಗೂ ಜ್ಞಾಪಕ ಇದೆ. ಅವತ್ತಿಗೆ ನಂಗೆ ನಿಜವಾಗ್ಲೂ ಮಿಲನ್ ಅವರು ಕೃಷ್ಣ ಅವ್ರ ಪರಿಚಯನೇ ಇಲ್ಲ. ಎಲ್ಲೋ ಒಂದೆರಡು ಸರಿ ಮೀಟ್ ಆಗಿರ್ತೀವಿ ಅಷ್ಟೇ. ನಾನು ಪ್ರಶಾಂತ್ ಹೋಗಿ ನೋಡಿ ಎಕ್ಸೈಟ್ ಆಗ್ಬಿಟ್ವಿ, ಇಂಥ ಒಳ್ಳೆ ಸಿನಿಮಾ ನೋಡಿಲ್ವಾ. ಪ್ರಾಬ್ಲಿ ಕಾರಲ್ಲಿ ಕೂತ್ಕೊಂಡೇನೋ ಅಷ್ಟೇ ಹತ್ತು ಬಿಡ್ತು ನನಗೆ ಅದು. ನಾನ್ ನಂಬಿದ್ದೇನಂದ್ರೆ ಅಗೇನ್ ಆರಾಮ್ ಅರವಿಂದ್ ಸ್ವಾಮಿ ನೋಡಿ ಯಾರಾದ್ರೂ ಒಂದಿಬ್ಬರ ಹತ್ರ ಮಾಡಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ನಾನು. ಅಂದ್ರೆ ಅಗೇನ್ ಅಂಡ್ ಅಗೇನ್ ನನಗೂ ಏನನ್ಸುತ್ತೆ ಅಂದ್ರೆ, ನಾನು ಪ್ರತಿ ವಾರ ಒಂದು ವಾಡಿಕೆ ಇಟ್ಕೊಂಡಿದ್ದೆ, ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳನ್ನ ನನ್ನ ಕಡೆಯಿಂದ ವಿಶ್ ಮಾಡೋಣ ಅಂತ. ಕೊನೆಗೆ ನನ್ಗೆ ಹೆಂಗ್ ಅನ್ಸಕ್ ಶುರು ಆಯ್ತು ಅಂದ್ರೆ, ತುಂಬಾ ಕ್ಲೀಶೆ ಆಗ್ತಾ ಇದೆಯಲ್ಲ ಗುರು. ಅಂದ್ರೆ ಅಗೇನ್ ಅಂಡ್ ಅಗೇನ್ ಪ್ರತಿ ವಾರ ಮಾಡ್ತಾ ಇದೀನಿ. ನಮ್ದು ಏನಾದ್ರೂ ಒಂದ್ ಬಂದಾಗ ಶೇರ್ ಮಾಡೋದಿರ್ಲಿ, ಕೇರ್ ಕೂಡ ಮಾಡಲ್ಲ. ಸೊ ಏನಕ್ಕೆ ಈ ತರ ಅಂತ ಯೋಚನೆ ಮಾಡಿದಾಗ ನನಗೆ ಅನ್ನಿಸ್ತು, ಓಕೆ ಅಂದ್ರೆ ಲೈಕ್ ಏನಾಗುತ್ತೆ ಅಂದ್ರೆ, ಅವ್ರದ್ದು ಏನಾದ್ರು ರಿಲೀಸ್ ಇದ್ದಾಗ ಮಾತ್ರ ನಾವು ಆತ್ಮೀಯರಾಗ್ತೀವಿ. ಸರ್ ಒಂದು ಪೋಸ್ಟ್ ಮಾಡಿ ಅಂತಾರೆ, ಇನ್ನೊಂದು ಮಾಡಿ ಅಂತಾರೆ. ಅಂದ್ರೆ ನನ್ಗೆ ಏನನ್ಸಕ್ ಶುರು ಆಗುತ್ತೆ, ಎಲ್ಲ ಸ್ವಾರ್ಥನ ಇಲ್ಲಿ ಎಲ್ಲ. ನನ್ನ ಮೈಂಡ್ ಸೆಟ್ ಈ ತರ ಇದೆ ಅಂದ್ರೆ, ಇನ್ನ ದೊಡ್ಡವ್ರ ಮೈಂಡ್ ಸೆಟ್ಗಳು ಅಂದ್ರೆ, ಈಗ ಆಲ್ರೆಡಿ ಒಂದು ಹಿಟ್ ಕೊಟ್ಟಿರೋ ಮೈಂಡ್ ಸೆಟ್. ಈಗ ಅನೀಶ್ ಅವ್ರನ್ನ ಉಳಿಸ್ಕೊಳಂಗಿದ್ರೆ ಈಗಲೇ ಎಲ್ಲರೂ ನೀಟಾಗಿ ಉಳಿಸ್ಕೋಬೇಕು. ಅಗೈನ್ ಬೆಳೆದು ನಿಂತಾದ ನಂತರ ಬಂದ್ಬಿಟ್ಟು ಸರ್ ಶೇರ್ ಗೀರ್ ಅದ್ ಮಾಡಿ ಇದು ಮಾಡಿ ಅಂತಂದಾಗ, ನೀವ್ ಎಷ್ಟ್ ಸತಿ ಸಪೋರ್ಟ್ ಮಾಡಿದಿರಪ್ಪ? ಸಪೋರ್ಟ್ ಮಾಡಿ ಗೆಲ್ಸಿದ್ರೆ ಅಲ್ವಾ ಅವ್ರು ಇನ್ನೊಂದಿಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಸೊ ಆಮೇಲೆ ಇನ್ನೊಂದೇನಂದ್ರೆ, ನಾವ್ ಮಾಡಿದ್ವಾ ಅವ್ರು ಮಾಡಿದ್ವಾ ನಾವ್ ಇದಕ್ಕೂ ಮೀರಿದ ಒಂದ್ ಮೆಚುರಿಟಿ ಬರ್ಬೇಕು ಅನ್ನೋದು ನನ್ನ ಒಪಿನಿಯನ್. ಅಂದ್ರೆ ಫರ್ಗೆಟ್ ಅದ್ ಯಾರು, ಅವ್ನ್ ಯಾರು, ಇವ್ನ್ ಯಾರು, ನನ್ ರ್ಯಾಪ್ ಹೆಂಗಿದೆ ಅನ್ನೋದು ಬಿಟ್ಬಿಡೋಣ. ಲೆಟ್ ಸಿ ಆಸ್ ಅ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ಯಾ, ಅಪ್ರಿಶಿಯೇಟ್ ಮಾಡ್ಬೇಕು ಅಷ್ಟೇ. ಸಿಂಪಲ್ ಆಸ್ ದಟ್. ಅಂದ್ರೆ ಆ ಲೆಕ್ಕಾಚಾರ ಇದೆಯಲ್ಲ, ಐ ಡೋಂಟ್ ಥಿಂಕ್ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್. ಅಂದ್ರೆ ಅವ್ರು ಯಾರು ಇವ್ರು ಯಾರು ಅಂತಲ್ಲ. ನಾವೆಲ್ಲ ಇಂಡಸ್ಟ್ರಿಯಲ್ಲಿ ಇರ್ತೀವಿ, ಯಾವ್ದೋ ಒಂದು ಕಾಂಟೆಂಟ್ ಇಷ್ಟ ಆದಾಗ ವಿ ಕ್ಯಾನ್ ಸಪೋರ್ಟ್. ಅಂದ್ರೆ ಯಾರೊಬ್ರು ಕೇಳೋದಕ್ಕಿಂತ, ಆಸ್ ಅನೀಶ್ ಸೆಡ್, ಈಸ್ ಆಲ್ವೇಸ್ ಡನ್ ದಟ್. ಲವ್ ಮಾಕ್ಟೇಲ್ಗೂ ಅವ್ರೊಂದು ವಿಡಿಯೋ ಮಾಡಿದ್ರು ಅಂಡ್ ಅಪ್ರಿಶಿಯೇಟ್ ಮಾಡಿದ್ರು ಸಿನಿಮಾನ ಜೆನ್ಯೂನ್ ಆಗಿ. ಬಟ್ ಎಲ್ಲಾ ಸಿನಿಮಾಗೂ ಈ ತರ ಸ್ಪೆಷಲ್ ಪುಷ್ ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು, ಅದ್ರ ಲೆಕ್ಕಾಚಾರ ಇಟ್ಕೊಬಾರ್ದು. ಅವ್ರ ಈ ಸಿನಿಮಾ ಇಟ್ಸ್ ಅಬೌಟ್ ಕಾಂಟೆಂಟ್. ನನ್ಗೆ ಇಷ್ಟ ಆಯ್ತಾ, ಯಾಕಂದ್ರೆ ಇವಾಗ ಯೂಟ್ಯೂಬ್ ಎಲ್ರಿಗೂ ಮನೆ ಕೂತ್ಕೊಂಡು 2 ನಿಮಿಷ ಟ್ರೇಲರ್ ನೋಡಿ. ನಾನು ಎಲ್ಲಾರ್ಗು ಹೇಳ್ತೇನೆ, ಪ್ಲೀಸ್ ಟೀಮ್ಸ್, ಯಾರು ಹೋಗ್ಬಿಟ್ಟು ಯಾರ ಹತ್ರ ಕೇಳಬೇಡಿ. ಐ ವುಡ್ ಲೈಕ್, ನನ್ನೂ ಕೇಳಬೇಡಿ. ಎವ್ರಿವನ್ ಶುಡ್ ಪ್ರಾಕ್ಟೀಸ್ ದಿಸ್. ಆಕ್ಚುಲಿ ನಾನು ಆರಾಮ್ ಅರವಿಂದ್ ಸ್ವಾಮಿ ಟ್ರೈಲರ್ ಎಲ್ಲರೂ ಯಾರೋ ಫೋನ್ ಮಾಡಿ ನೀವು ಹಾಕಿ ಅನ್ನೋದು ಬೇಡ. ಈವನ್ ನಾನು ಯಾವ್ದಾಗ್ತೋ ನಾನು ಕೇಳೋದಿಲ್ಲ. ಲೈಕ್ ನಮ್ಮ ಇಂಡಸ್ಟ್ರಿಯಲ್ ಕಂಟೆಂಟ್ ಬಂತು ಹಾಕ್ಬಿಡ್ತೀವಿ. ನಾನು ತುಂಬಾ ಜನ ನೋಡ್ತೀನಿ, ಯಾವ್ದು ಬೇರೆದು ಸಾಂಗ್ಸ್ ಹಾಕೊಂಡು ರೀಲ್ಸ್ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಇಟ್ಟಾಗಿರುತ್ತೆ, ನಮ್ದೇ ಯಾರಿಗೋ ಮಾಡಿ ನಮ್ಮವ್ರಿಗೆ ಹೆಲ್ಪ್ ಆಗುತ್ತಲ್ವಾ. ಆ ಸಾಂಗ್ ಹೋಗಿ ನಮ್ಮವ್ರದ್ದೇ ಹಾಕೊಳ್ಳಿ. ಇಲ್ಲಿ ಅದು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ವೆನ್ ಯು ಸಿ ದ ಗುಡ್ ಕಂಟೆಂಟ್, ಪೋಸ್ಟ್ ಇಟ್. ಏನ್ ಅಕೌಂಟಲ್ಲಿ ದುಡ್ಡ ಕಟ್ಟಾಗುತ್ತೆ ನಮ್ಗೆ. ಪ್ರಾಬ್ಲಿ ಆ ತರದೊಂದು ಒಳ್ಳೆ ಬೆಳವಣಿಗೆ ಆದ್ರೆ ಕಮ್ಯುನಿಟಿ ಆಗ್ಲೇಬೇಕು. ಅಪ್ಪು ಸರ್ ನ ಮೀಟ್ ಆಗಿದ್ನಲ್ಲ, ಅವಾಗ ಅವ್ರು ಹೇಳಿದ್ ಒಂದೇ ಮಾತು ಆಕ್ಚುಲಿ, ಸರ್ ಥ್ಯಾಂಕ್ ಯು ಸರ್ ಹಾಡ್ ಕೊಟ್ಟಿದ್ದಕ್ಕೆ ಅಂತಂದ್ರೆ ಒಂದೇ ಮಾತು, ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಬೇಕು, ಹೊಸ ಪ್ರತಿಭೆಗಳು ಬರಬೇಕು ಅಂತ. PRK ಓಪನ್ ಮಾಡಿ ಅಗೈನ್ ಅವ್ರು ಆ ಥರನೇ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ನಾನು ಅದೇ ಹೇಳಿದೆ, ಈಗ ಆರಾಮ್ ಅರವಿಂದ್ ಸ್ವಾಮಿ ಇವಾಗ ನಾವು ಓವರ್ ಆಲ್ ಸಿನಿಮಾ ಕಂಪ್ಲೀಟ್ ಮಾಡಿದ್ವಲ್ಲ, ನಾನು ಈಗಲೂ ಅನ್ಕೊಂತಾ ಇದ್ದೆ, ಅಪ್ಪು ಸರ್ ಇದ್ದಿದ್ರೆ ಹೋಗಿ ತೋರಿಸ್ಬೋದಿತ್ತಲ್ಲ. ಅಂಡ್ ಅಗೈನ್ ಅವ್ರು ಅದನ್ನ ಪೋಸ್ಟ್ ಮಾಡ್ತಾ ಇದ್ರಲ್ಲ, ಕೆಲವುದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಒಬ್ರು ಪರಿಚಯ ಒಬ್ರು ಕ್ಯಾಮರಾಮನ್ ಇದ್ದಾರೆ, ಶಾರ್ಟ್ ಫಿಲ್ಮ್ ನೋಡಿ ಕಾಲ್ ಮಾಡಿದ್ದಾರೆ. ಅಪ್ಪು ಸರ್ ಕಾಲ್ ಮಾಡ್ಬಿಟ್ಟು ಬಾ ಸಿನಿಮಾ ಇದ್ರೆ ಮಾಡ್ತೀನಿ. ನಮ್ಗೆಲ್ಲ ಸಿನಿಮಾ ಮಾಡೋರು ಇದಾರೆ, ನಿಮ್ಗೆಲ್ಲ ಯಾರಿದ್ದಾರೆ? ಅಂದ್ರೆ ಬೆಳವಣಿಗೆ ಅಲ್ವಾ, ಒಬ್ರಿಂದ ಒಬ್ರು ಬೆಳೆಸಿದ್ರಲ್ವಾ, ಬೆಳೆದಿರೋರು ಇನ್ನೊಬ್ರು ಅದು ಒಬ್ರಿಗೊಬ್ರು ಕೈ ಹಿಡಿದ್ರೆ ಅಲ್ವಾ ಬೆಳವಣಿಗೆ. ರೀಸೆಂಟ್ ಆಗಿ 1-2-3 ಸ್ಟಾರ್ಗಳ ಬಾಯಲ್ಲಿ ಕೇಳಿದೀನಿ ನಾನು, ಅಂದ್ರೆ ಒಂದ್ ಒಳ್ಳೆ ಸಿನಿಮಾಗಳು ಮಾಡಿರೋರು, ನಮ್ದೆಲ್ಲ ಒಂದೇ ಕುಟುಂಬ ಮಾಡೋಣ ಅಂತ. ಖುಷಿ ಆಗತ್ತೆ. ಧೈರ್ಯ, ನಿಮ್ಗೆ ಇವತ್ತು ದುಡ್ಡು ಬರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್, ಇದಕ್ಕಿಂತ ಜಾಸ್ತಿ ಧೈರ್ಯ ಏನು ಅಂದ್ರೆ, ಓಕೆ ನಮ್ಮ ಸಿನಿಮಾ ರಿಲೀಸ್ ಆಗಿ November 22 ರಿಲೀಸ್ ಆಗ್ತಾ ಇದೆಯಲ್ವಾ, ಓಕೆ ಗುರು ನನ್ ಚೆನ್ನಾಗ್ ಅನ್ಸಿಲ್ವಾ, ಏನು ಹೇಳ್ಬೇಡ ನೀನ್, ಹಂಗೆ ಏನು ಮಾತಾಡದೆ ಹಂಗೆ ಎದ್ದೋಗು, ಪರವಾಗಿಲ್ಲ. ಅನ್ನಿಸ್ತಾ ಏನಾದ್ರು ಖುಷಿಯಿಂದ 2 ಮಾತು ಬರ್ದಾಕಿ. ನಾನು ಅದನ್ನು ಫೋರ್ಸ್ ಮಾಡ್ತಲ್ಲ, ನಿಮ್ಗೆ ಅನಿಸ್ತಾ ಬರ್ದಾಕಿ. ಅಂಡ್ ಅಗೈನ್ ನಾನು ಇವಾಗ ಏನಂತಂದ್ರೆ, ಒಂದ್ ಸತ್ಯ ಏನು ಅಂತಂದ್ರೆ, ಯಾರನ್ನ ನಂಬ್ಕೊಂಡು ಯಾರು ಈ ಭೂಮಿ ಮೇಲೆ ಇರಲ್ಲ, ಸ್ವಂತ ಶ್ರಮ ನಂಬ್ಕೊಂಡೇ ಬಂದಿರ್ತೀವಿ. ಅಗೈನ್ ಸಿನಿಮಾ ಕೂಡ ಅದೇನೆ, ಆಡಿಯನ್ಸ್ ನೋಡಿ ಅವರೇ ನೋಡ್ಬಿಟ್ಟು ಅವರೇ ಮೇಲೆ ಕೆತ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ ಯಾವ ಹಂತಕ್ಕೆ ಅಂತ. ಇದೇ ಇವ್ರು ದಿಯಾ ಎಕ್ಸಾಂಪಲ್ ಕೊಟ್ರಲ್ವಾ, ನಾನ್ ನೋಡಿದಾಗ ಒಂದು ಥಿಯೇಟರ್ ನೋಡಿದಾಗ ತುಂಬಾ ಅಲ್ಲಿ ಒಂದಿಷ್ಟು ಜನ ಬ್ಯಾಡ್ ಕಮೆಂಟ್ಸ್, ಅಂದ್ರೆ ಎಮೋಷನ್ ಸೀನ್ಗೂ ಎಲ್ಲ ಹೊಡಿತಾ ಇದ್ರು. ಅವಾಗ ನನಗೂ ಡಿಸ್ಕನೆಕ್ಟ್ ಆಗೋಯ್ತು ಸಿನಿಮಾ. ಗೊತ್ತಿಲ್ಲ ನನಗೆ ಆ ಮೂಮೆಂಟ್ ಅಲ್ಲಿ ಏನಕ್ಕೆ ಹಂಗಾಯ್ತು ಅಂತ. ನಾನು ಆಚೆ ಬಂದ್ಮೇಲೆ OTT ಬಂದ್ಮೇಲೆ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗೋಯ್ತು. ನೀವ್ ಯಾವ ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ನೋಡ್ತೀರಾ ಅನ್ನೋದೇ ಗೊತ್ತಿಲ್ಲ. ವಿಮರ್ಶಕರಿಗೂ ನಾನು ಅದನ್ನೇ ಹೇಳೋದು, ನೀವು ಯಾವ ಮೈಂಡ್ ಸೆಟ್ ಅಲ್ಲಿ ನಿನ್ ಹೆಂಡತಿ ಹತ್ರ ಗಲಾಟೆ ಮಾಡ್ಕೊಂಡ್ಬಂದು ಇಲ್ಲಿ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಗೊತ್ತಿಲ್ಲ, ನಿನ್ ಗೊತ್ತಿಲ್ಲ. ನನ್ನೊಂದು 100 ಆಡಿಯನ್ಸ್ ನ ಕೇಳಿಸ್ತೀನಿ. ನಾನು ರಿಕ್ವೆಸ್ಟ್ ಮಾಡೋದು ಎಲ್ರಿಗೂ ಅಷ್ಟೇನೆ, ನಿಮಗೆ ಸಿನಿಮಾ ಚೆನ್ನಾಗಿ ಅನ್ನಿಸ್ತಾ, ಆರಾಮ್ ಅರವಿಂದ್ ಸ್ವಾಮಿ ಇಸ್ ಅ ಗುಡ್ ಸಿನಿಮಾ, ವಾಚ್ ಮಾಡಿ ಅಂತ. ವಿಮರ್ಶೆ ಮಾಡೋಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಬಟ್ ನನ್ನ ನಿರ್ಮಾಪಕನಿಗೆ ದುಡ್ಡಿಗೆ ಬರೋದಕ್ಕೆ ಎಫೆಕ್ಟ್ ಆಗುವಷ್ಟು ವಿಮರ್ಶೆ ಕೊಡೋಷ್ಟು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ಫೀಲ್. ಸೊ ಅಗೈನ್
ಸಿನಿಮಾ ಚೆನ್ನಾಗಿ ಅನ್ನಿಸ್ತಾ ಹೇಳಿ, ಇಲ್ಲ ಅಂದ್ರೆ ದಯವಿಟ್ಟು ಬಿಡಿ. ಅಂಡ್ ಇದು ಈ ಎಲ್ಲ ಪ್ರಾಕ್ಟೀಸ್ಗಳು ನನ್ನ ಸಿನಿಮಾಗೆ ಅಂತಲ್ಲ, ಪ್ರತಿ ಸಿನಿಮಾಗೂ ಆಗ್ಬೇಕು. ವಿಮರ್ಶೆಯಿಂದ ಹಿಡಿದು ಈಗ ಹೇಳೋದು ಸಪೋರ್ಟ್ ಇಂದ ಹೇಳೋದು, ಇದು ಬರೀ ಅರವಿಂದ್ ಸ್ವಾಮಿ ಈಗ ನಾವು ಬಂದಿದೆ, ನಾವು ಬರೀ ಅರವಿಂದ್ ಸ್ವಾಮಿ ಅಂತಲ್ಲ, ಎಲ್ಲವೂ ಸೇರಿ ಹೇಳ್ತಾ ಇದೀನಿ ನಾನು ಆಕ್ಚುಲಿ. ಆ್ಯಂಡ್ ಫೈನಲಿ ಖಡಕ್ ಸಿನಿಮಾ ಇಂಟರ್ವ್ಯೂಸಿಗೆ ಬರೋರಿಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ ಯಾವಾಗಲೂ. ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಏನಕ್ಕೆ ಕೇಳ್ತೀನಿ ಅಂದರೆ, ನಿಮ್ಮನ್ನು ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಅವ್ರು ನೋಡ್ತಿರುವಂತಹ ಒಂದು ವರ್ಕ್ ಫ್ಲೋ ಆಫ್ ಲೈಫಲ್ಲಿ ಏನೋ ಒಂದು ಕೈಲಿ ಆಗ್ತಿಲ್ವಲ್ಲ ಅಂತ ಬಿದ್ದು ಎದ್ದೇಳೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ನೀವು ಜೀವನದಲ್ಲಿ ಆ ಫಾಲೋ ನೋಡಿದಿರಾ, ಮತ್ತು ತುಂಬ ಮೇಲಕ್ಕೆ ಆ ಗ್ರಾಫ್ನ ಎತ್ಕೊಂಡು ಹೋಗಿ ಕೂಡ ನೋಡಿದಿರಾ. ಸೊ ಆ ಥರದ ಖಡಕ್ ಮೂಮೆಂಟ್, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಆಮೇಲೆ ಇಲ್ಲ ಆಗುತ್ತೆ ಅಂತ ನಿಂತಿದ್ದಂಥ ಮೂಮೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಅಂತ. ಅಂದರೆ ನನಗೆ ಪ್ರತಿ ಸಿನಿಮಾ ಸೋತಾಗೂ ಎಲ್ಲರೂ ಅನ್ಕೊಂಡು ಸೋತಿದ ತಕ್ಷಣ ಕುಗ್ಗಿಲ್ಲ, ನಿಜವಾಗ್ಲೂ ನನಗೆ ಅಲ್ಲಿ ಟ್ರಿಗರ್ ಸ್ಟಾರ್ಟ್ ಆಗುತ್ತೆ. ಸೋತ್ನ ಈಗ ಕೊಡ್ತೀನಿ ನೋಡೋಣ. ಸೊ ನಾನು ಐ ಆಲ್ವೇಸ್ ಟೆಲ್ ಎವ್ರಿ ಒನ್ ಅಲ್ಲಿ, ಇವಾಗ ಯಾರು ಬರೋರಿಗೆ ಒಂದು ಸಿನಿಮಾ ಸೋತಿದ ತಕ್ಷಣ, 2 ಸಿನಿಮಾ ಸೋತಿದ ತಕ್ಷಣ, 3 ಸಿನಿಮಾ ಸೋತಿದ ತಕ್ಷಣ ಏನು ಕುಗ್ತಾ ಇದ್ದೀರಾ ಅನ್ಸುತ್ತೆ. ನನಗೆ ಯಾರಾದರೂ ಗೊತ್ತಿರೋರಿಗೆಲ್ಲ ಸೋ ವಾಟ್, ಕೀಪ್ ಟ್ರೈಯಿಂಗ್. ನಿನ್ನ ಮೇಲೆ ನಿಂಗೆ ಡೌಟ್ ಇದೆ ಬಿಟ್ಬಿಡು, ಲೈಕ್ ಲೀವ್ ಇಟ್ ದೆನ್ ಅಂತೆ. ನಿನ್ನ ಮೇಲೆ ಡೌಟ್ ಇಲ್ಲ ಅಂದರೆ ಕೀಪ್ ಟ್ರೈ. ಎವ್ರಿ ಇಂಡಿವಿಜುವಲ್ ಲೈಫ್ ಇಸ್ ಡಿಫ್ರೆಂಟ್. ಇವಾಗ ನನ್ನ ಜೊತೆಲಿ, ಇವಾಗ ನಾವು ಜೊತೆಲಿದ್ದಾಗ ಯಶ್ ಅವರು, ನಿಮ್ಮ ಜೊತೆಲಿ ಇವಿದೆ ರಕ್ಷಿತ್, ರಿಷಬ್, ನಾವು ದೇವರ್ ಲೈಕ್ ಪ್ಯಾನ್ ಇಂಡಿಯಾ ಸ್ಟಾರ್ಸ್. ಐ ಆಮ್ ಸೋ ಹ್ಯಾಪಿ ಫಾರ್ ದಮ್. ನಾನು ನೋಡಿ ಖುಷಿ ಪಡ್ತೀನಿ. ಅಯ್ಯೋ ಇವ್ರು ಹಿಂಗೆ ಆಗ್ಬಿಟ್ರಲ್ಲ ಅಂತ ಹಿಂಗೆ ನೋಡ್ತಾ ಇದ್ರೆ ನಾನು ಇಲ್ಲೇ ಇರ್ತೀನಿ, ಅವ್ರು ಹೋಗ್ತಾ ಇರ್ತಾರೆ. I'll pray well for them. I'm so happy for them and I'll do my job. ನನ್ನ ಗುರಿ ಮಾತ್ರ ನನಗೆ ಕಾಣಿಸ್ತಾ ಇರುತ್ತೆ. ನಾನು ಹಿಂಗೆ ಹೋಗ್ಬಿಟ್ರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ರಲ್ಲ, ನಾನು ಇಲ್ಲೇ ಇದೀನಿ. ನೋ, ಐ ವಿಲ್ ನಾಟ್. Every individual life is different, but ನನಗೆ ಕಾನ್ಫಿಡೆಂಟ್ ಇದೆ, I'll go there, I'll just focus on that. So I always tell them, failures will not make you failures are the best, I feel. ಸೊ ನಾವು ಫೇಲ್ಯೂರ್ಸಲ್ಲಿ PhD ಮಾಡಿದ್ದೀವಿ. ಸೊ ನನಗೆ ಭಯವೇ ಇಲ್ಲ. ಈ ಕಡೆಯಿಂದ ಏನು ಬರುತ್ತೆ, ಆ ಕಡೆಯಿಂದ ಏನು ಬರುತ್ತೆ ಎಲ್ಲವೂ ಗೊತ್ತು. ಈಗ ಏನಂದರೆ ಆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀವಿ. ಸೊ ಎಲ್ಲರೂ ಫೇಲ್ಯೂರ್ಸ್ ಆರ್ ಕಾಮನ್ ಇನ್ ಲೈಫ್. ನನಗೆ ಕೆಲವು ಇಂಟ್ರೆಸ್ಟ್ ಅಲ್ಲ, ಅದನ್ನ ನಾನು ಒಂದ್ಸರಿ ಹೇಳ್ತೀವಿ, ಏನು ಸರ್ ನೀವು ತೀರಾ ಸ್ಟ್ರಗಲ್ ಮಾಡ್ತಾ ಇದ್ರೆ ಆಗ್ತಿಲ್ಲ ಅಂದ್ರೆ, ಎಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ನನಗೆ. ದಟ್ ಕ್ವಶನ್ ಇಸ್ ಓನ್ಲಿ ರಾಂಗ್ ಅಂತೀನಿ ನಾನು. ಸೊ ಈ ಥರ ಖಡಕ್ ಮೂಮೆಂಟ್ಸ್ ನನ್ನ ಸಿನಿಮಾ ನನಗೆ ಕೊಡ್ತಿರುತ್ತೆ. ನಾನು ಮಜಾ ತಗೊಂಡು ಹೋಗ್ತಾ ಇರ್ತೀನಿ ನಾನು. ನನಗೆ ಐ ಬಿನ್ ಸ್ಪೋರ್ಟ್ಸ್ ಪರ್ಸನ್. ಸೊ ನಾನು ಒಂದ್ಸಲಿ ನಾನು ಸ್ಟೇಟಲ್ಲಿ ಮೆಡಲ್ ತಗೊಂಡು ನ್ಯಾಷನಲ್ ಲೆವೆಲ್ಗೆ ಹೋಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಐ ಹ್ಯಾವ್ ಸ್ಟ್ರಗಲ್ ಫಾರ್ 10-12 years. ಸೊ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಂದವ್ರಿಗೆ ದೇ ಅಬ್ಸಲ್ಯೂಟ್ಲಿ ನೋ ವಾಟ್ ಫೇಲಿಯರ್ ಇಸ್. ಆ್ಯಂಡ್ ಎವ್ರಿ ಫೇಲ್ಯೂರ್ ವಿಲ್ ಮೇಕ್ ಯು ಅ ಬೆಟರ್ ಸ್ಪೋರ್ಟ್ಸ್ ಪರ್ಸನ್. ಸೊ ಹಾಗಾಗಿ ಸಿನಿಮಾದಲ್ಲಿ ಸೋಲು ಅನ್ನೋದು ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇಟ್ಸ್ ಯು ಅಲೋನ್, as in ನಾನು ಸ್ವಿಮ್ಮರ್, ಸೊ ಇಟ್ಸ್ ಮೀ ಅಲೋನ್. ಬಟ್ ಸಿನಿಮಾಲ್ ಹಂಗಲ್ಲ, there are lot of factors. ಸೊ ಸೋಲು ಅನ್ನೋದನ್ನೇ ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ ಇಲ್ಲಿ. ಇಟ್ಸ್ ನಾಟ್ ಜಸ್ಟ್ ಯು, ಇಟ್ಸ್ ಫಿಲ್ಮ್ ಮೇಕರ್, ಪ್ರೊಡಕ್ಷನ್ ಹೌಸ್, ಎಟ್ಸೆಟ್ರಾ. ಸೊ ಹಾಗಾಗಿ ಅಂಡ್ ಸೋತ ತಕ್ಷಣ ವಾಪಸ್ ಹೋದ್ರೆ ಯಾರು, ನೋಬಡಿ ಇಸ್ ಗೋಯಿಂಗ್ ಟು ಗೆಟ್ ಯು ಬ್ಯಾಕ್, ನಾವೇ ಬರ್ಬೇಕು ವಾಪಸ್ಸು. ಸೊ ಹಾಗಾಗಿ ಅಂದ್ರೆ ಫೇಲ್ಯೂರ್ಸ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ದಲೆ ಅದರಿಂದ ಅದನ್ನ ಲರ್ನಿಂಗ್ ಅನ್ಕೊಂಡು ಯು ಹ್ಯಾವ್ ಟು ಕಮ್ ಬ್ಯಾಕ್. ಅಫ್ಕೋರ್ಸ್ ಲವ್ ಮಾಕ್ಟೇಲ್ ಇಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಸೊ ಹಾಗಾಗಿ ದಟ್ ಶುಡ್ ಬಿ ದ ಕಡಕ್. ಸೊ ಅದೇ ನಾನು ಲೈಫಲ್ಲಿ ಜಾಸ್ತಿ ಡಿಪ್ರೆಷನ್ ಇದ್ದಕ್ಕಿಂತ ಪ್ರಿಪ್ರೇಷನ್ ಇದ್ದೆ ಜಾಸ್ತಿ. ಪ್ರಿಪ್ರೇಷನ್ ಇದ್ದೆ ಜಾಸ್ತಿ ಲೈಫಲ್ಲಿ. ಆದ್ರೂ ನನ್ನಂತವನಿಗೂ ಒಂದು 3 ವರ್ಷಗಳ ಕಾಲ ಒಂಥರ ಯಾವ ತರ ಆಗೋಯ್ತು ಅಂದ್ರೆ, ಏನೂ ಆಗ್ತಾ ಇಲ್ಲ. ಅಂದ್ರೆ ಇಟ್ಸ್ ಹುಡುಗಾಟದ ಮಾತಲ್ಲ. ಈಗ ಒಬ್ಬರು ನಮ್ಮನ್ನ ನಂಬಿ 1 ಕೋಟಿವರೆಗೂ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಹುಡುಗಾಟದ ಮಾತಲ್ಲ. ಸೊ ಆ ಒಂದು ಜರ್ನಿಲಿ ಆ 3 ವರ್ಷ ಸ್ಟ್ರಗಲ್ ಇತ್ತು ಗೊತ್ತಾ. ಆದ ನಂತರ ಫಸ್ಟ್ ಸಿನಿಮಾ ನಾನೀಗ ಡೈರೆಕ್ಟರ್ ಕಮ್ ಹೀರೋ ಆಗಿ ಫಸ್ಟ್ ಡೇ ಫಸ್ಟ್ ಶೋ ನನಗೆ ಇನ್ನೂ ನೆನಪಿದೆ. ನಾನು ಆಕ್ಚುಲಿ ಒಂದು ಈ ಆರೆಂಜ್ ಕಲರ್ದು ಒಂದು ಡ್ರೆಸ್ ಹಾಕೊಂಡು ಥಿಯೇಟರ್ ಮುಂದೆ ನಿಂತಿದ್ದೆ. ಫಸ್ಟ್ ಶೋ ಆದ್ಮೇಲೆ ಒಬ್ಬ ಬಂದಂದ, ಅಣ್ಣ ನೀನ್ ಬೆಳಿತೀಯ ಅಣ್ಣ, ಸೂಪರ್ ಆಗಿ ಆಗ್ತೀಯ ಅಣ್ಣ. ಅದು ನನ್ನ ಲೈಫಿನ ಖಡಕ್ ಮೂಮೆಂಟ್ ಆಕ್ಚುಲಿ. ಸೊ ಅದಾದ್ಮೇಲೆ ಇನ್ನೂ ದೊಡ್ಡ ಖಡಕ್ ಮೂಮೆಂಟ್ ಬರೋದಿದೆ, ಅದು ನವೆಂಬರ್ 22 ಆಯ್ತು. ನಾನು 28ಕ್ಕೆ ಅನ್ಕೊಂಡೆ. ಇಲ್ಲ ಅದು ಖಡಕ್ ಮೂಮೆಂಟ್ ಅಲ್ಲ, ಅದು ಸಡಕ್ 28 ಅವ್ರ ಮದ್ವೆ ಕರಿತೀನಿ ಸಡಕ್ ಮೂಮೆಂಟ್. ಸಡಕ್ ಸಿನಿಮಾ ರಿಲೀಸ್ ಮಾಡೇ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರ? ಅದೇ ಎಲ್ಲ ದೇವ್ರ ಆಟ ಆಕ್ಚುಲಿ, ನಮ್ದೆಲ್ಲ ಇನ್ನೇನಿಲ್ಲ. ಯಾವ್ದು 2-2-4 ಅದೇ ಅಲ್ಲಿ 2-2-4 ಸ್ಟೆಪ್ ಹಾಕು. ಇಲ್ಲಿ ಮದ್ವೆ ಡೇಟ್ 28 ನಂಟು ಮದ್ವೆ ಆಗು. ಸೊ ಆ ತರದ್ದು ಯಾವ್ದಿದು ಹೊಸದು ನಿನ್ನೆಯಿಂದ? ಸೊ ಇಲ್ಲ ಅದು ಯಾವ್ದು ನಾನ್ ಪ್ಲಾನ್ ಮಾಡಿಲ್ಲ ಆಕ್ಚುಲಿ. ಸೊ
ಆರಾಮ್ ಅರವಿಂದ್ ಸ್ವಾಮಿ ಅದೇನೋ ಗೊತ್ತಿಲ್ಲ ದೇವ್ರ ಏನಿದೆ ಅಂತ ಆಕ್ಚುಲಿ. ಸೊ ನಾನು ಕಮಿಟ್ ಆದಾಗ ಆರಾಮ್ ಅರವಿಂದ್ ಸ್ವಾಮಿ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಈಗ ರಿಲೀಸ್ ಟೈಮಿಂಗ್ ಮದುವೆ ಆಗ್ತದೆ. ಆರಾಮಾಗಿರಪ್ಪ ಅಂತ ದೇವರೇ ತಥಾಸ್ತು ಅಂದ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ ಅದು ಆರಾಮಾಗಿರೋದಕ್ಕೋ ಇಲ್ಲ ಏನಕ್ಕೋ ಅಂತ ಅದು ನಾನೇ ಫ್ಯೂಚರ್ ಡೇಸ್ ಅಲ್ಲಿ ಅನ್ಭವಿಸ್ ನೋಡ್ಬೇಕು. ಸದ್ಯಕ್ಕೆ ಆರಾಮಾಗಿದೆ ಲೈಫ್.